ಸ್ವಲ್ಪ ವಿಷ್ಣುವರ್ಧನ್ ಸರ್ ಅವರ ಶ್ರೀಮದ ಹಾದಿ ಈಗ ಪುಷ್ಪಾರ್ಚನೆ ಸರ್ ಹೂವು ಹಾಕಿ ಸರ್ ಸ್ಟೇಜ್ ಸರ್ ನೀವು ಹಾಕಿ ಸರ್ ನೀನು ತಗೋ ಹಾಕಿ ಸರ್ ಸರ್ ಬನ್ನಿ ಹತ್ರ ಬನ್ನಿ ಸರ್ ನಮಸ್ಕಾರ. ಇದೊಂದು ಬಹಳ ವಿಭಿನ್ನವಾದ ಸಮಾರಂಭ. ಹಾಗೆ ಇವತ್ತು ವಿಷ್ಣು ಅಗಲಿದ ದಿನ ಮೇಲೆ ಇವತ್ತಲ್ಲ ನನ್ನ ವಿಷ್ಣು ಮತ್ತು ಅಂಬರೀಷ್ ನಮ್ಮ ಒಡನಾಟ ಸುಮಾರು ಆಲ್ಮೋಸ್ಟ್ 50 ವರ್ಷ ಜೊತೆನಲ್ಲೇ ಕಳೆದಿದ್ದೀವಿ. ಪಿಕ್ಚರ್ ಮಾಡಿದ್ದೀವಿ, ಜಗಳ ಆಡಿದ್ದೀವಿ, ಸಪ್ರೇಟ್ ಆಗಿದ್ದೀವಿ, ಮತ್ತೆ ಒಂದಾಗಿದ್ದೀವಿ. ಇದೆಲ್ಲ ಪ್ರೀತಿನಲ್ಲಿ ಒಂದು ಜಗಳ ಇರಲೇಬೇಕು. ಬರೀ ಪ್ರೀತಿ ಸುಮ್ಮನೆ ಸೈಲೆಂಟ್ ಆಗಿ ಹಾಕೊಂಡು ಹೋಗ್ತಿದ್ರೆ ನದಿ ತರ ಕೆಳಗಡೆ ಹಿಂಗ್ ಹೋಗ್ಬೇಕು, ಧುಮುಕ್ಬೇಕು, ಮತ್ತೆ ಹತ್ಬೇಕು. ಹೀಗೆ ಲೈಫ್ ಅನ್ನೋ ಜರ್ನಿನಲ್ಲಿ ನಾನು ವಿಷ್ಣು ಇವತ್ತು ಗುರು ಈ ಸ್ಟಿಲ್ ತೆಗಿವಾಗ ಇದು ನಾಗರಾವ್ ತೆಗೆದಾಗ ನಾನು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದೆ. ನಾಗರಾವ್ ಲೈಫು ರೀಲ್ನಿಂದ ಲೈಫ್ ಆಗಿ ಕೊನೆಗೆ ಸ್ಟಿಲ್ ಆಗೋದು. ಇಷ್ಟೇ ಪ್ರತಿಯೊಬ್ಬರಿಗೂ ಮನುಷ್ಯನಿಗೆ ಕೊನೆಗೆ ಆಗೋದೇ ಸ್ಟಿಲ್. ಇಲ್ಲ ಮನೆಯಲ್ಲಿ ಫೋಟೋ, ಇಲ್ಲ ಫಿಲಮ್ ಇಂಡಸ್ಟ್ರಿನಲ್ಲಿ ಈ ತರ ಸ್ಟಿಲ್ ಆಗೋದು. ಅದು ಎಲ್ಲರಿಗೂ ಹಾಗೆ ಆಗುತ್ತೆ. ಯಾರು ಇವತ್ತಿಲ್ಲ ನಾಳೆ ನಾಡಿದ್ರಲ್ಲಿ ಎಲ್ಲರೂ ಹೋಗೋದೇ ನಿಂತಿದ್ದು. ವಿಷ್ಣು, ನಾನು, ಅವ್ರ ತಂದೆಯವರು ನಮ್ಮ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ರು, ಎಚ್ ಎನ್ ನಾರಾಯಣರಾವ್ ಅಂತ. ಅವ್ರ ಅಕ್ಕ ನಮ್ಮ ಕಂಪ್ನಿಲಿ ಆಕ್ಟ್ ಮಾಡ್ತಾ ಇದ್ರು. ಅವರು ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡೋರು, ರಮಾ ಅಂತ. ಸೊ ಅವಾಗಿಂದ ವಿಷ್ಣು ನಾನು ಜೊತೆನೆಲ್ಲ ಆಕ್ಟ್ ಮಾಡಿದ್ದೀನಿ ಶಿವಶರಣೆ ನಂಬೇಕಾ ಅಂತ ಫಿಲಮ್ ಅಲ್ಲಿ. ಯಾಕಂದ್ರೆ ಅವ್ರ ಫ್ಯಾಮಿಲಿಗೂ ನಮ್ಮ ಫ್ಯಾಮಿಲಿಗೂ ಅಷ್ಟೊಂದು ಒಂದು ಸಂಬಂಧ ಇತ್ತು. ನಾವು 3 ಜನ ಒಂದೇ ಮೋಟರ್ ಸೈಕಲ್ ಅಲ್ಲಿ ಹೋಗ್ತಾ ಇದ್ವಿ. ನನ್ನ ಹತ್ರ ಒಂದು ಜಾವ ಮೋಟರ್ ಸೈಕಲ್ ಇತ್ತು. ಆ ಮೋಟರ್ ಸೈಕಲ್ ಅಲ್ಲಿ ನಾನು, ಅಂಬರೀಷ, ವಿಷ್ಣುವರ್ಧನ್ ಹೋಗೋದು. ಮೈಸೂರೆಲ್ಲ ಸುತ್ತೋದು. ಈ ಅಂಬರೀಷನ್ಗೆ ಹನುಮಂತು ಹೋಟ್ಲು ಬಿರಿಯಾನಿ, ರಾಜು ಹೋಟ್ಲು ಸೆಟ್ ಸಾಲ, ಇನ್ನೆಲ್ಲೋ ಅದು ಸಿಗುತ್ತೆ ಅಂತ ಹೀಗೆ ಹೋಗೋದು ಬರೋದು ಮಾಡ್ತಾ ಇದ್ವಿ. ಒಂದ್ ದಿವಸ ಪುಟ್ಟಣ್ಣ ಕರೆದ್ಬಿಟ್ಟು ಬೈದ್ರು, ಬಾಬು ಇವ್ರಿ ನೀನ್ ಮೋಟರ್ ಸೈಕಲ್ ಕೊಡ್ಬೇಡ, ನೀನು ಹೋಗ್ಬೇಡ, ಅವ್ರೇನ್ ಬೀದಿನೆಲ್ಲ ಸುತ್ತಾರೆ, ಹೀರೋನು ಹಂಗೆಲ್ಲ ಸುತ್ತಬಾರ್ದು, ಒಳಗಡೆ ಇರ್ಬೇಕು, ಬರೀ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ಬೇಕು ಅಂತ. ಅವತ್ತಿಂದ ಮೋಟರ್ ಸೈಕಲ್ ಅಲ್ಲಿ ಹೋಗೋದು ನಿಲ್ಸಿದ್ವಿ. ಆಮೇಲೆ ನಾವು 3 ಜನನೂ ಇದೇ ಇಂಡಸ್ಟ್ರಿನಲ್ಲಿ, ನಾನು ಡೈರೆಕ್ಟರ್, ಪ್ರೊಡ್ಯೂಸರ್ ಆಗಿ, ಅಂಬರೀಷ್, ವಿಷ್ಣುವರ್ಧನ್ ಇಬ್ರು ದೊಡ್ಡ ಸ್ಟಾರ್ ಆಗ್ತಾರೆ ಅಂತ ನಾವು ನೆನೆಸೂ ಇರಲಿಲ್ಲ. ಹೀಗೆ ಜಯನಗರದಲ್ಲಿ ಅವ್ರ ಮನೆಯಲ್ಲಿದ್ವಿ. ಅವ್ರ ಮನೇಲೆ ನಾನು, ಅಂಬರೀಷ ಮೈಸೂರಿಂದ ಬಂದು ಅವ್ರ ಮನೆಯಲ್ಲಿ ಇಡ್ತಾ ಇದ್ವಿ. ವಿಷ್ಣು ನಮ್ಮನ್ನು ಬಿಡಕ್ಕೆ ಮೈಸೂರಿಗೆ ಬರೋದು. ಯಾಕೆಂದ್ರೆ ನಾವಿಬ್ರು ಇಲ್ಲದೆ ಇದ್ರೆ ವಿಷ್ಣು ಇಲ್ಲೂ ಹೋಗ್ತಾನೆ ಇರಲಿಲ್ಲ. ನಮ್ಮನ್ನು ಬಿಟ್ಬಿಟ್ಟು ನಮ್ಮ ಮನೆಯಲ್ಲಿ ಊಟ ಮಾಡ್ಕೊಂಡು ನಡೀಲಿ ಮತ್ತೆ ವಾಪಸ್ ಬೆಂಗಳೂರು ಹೋಗೋಣ ಅಂತಿದ್ದ. ಆ ತರ ಒಂದು ಫ್ರೆಂಡ್ಶಿಪ್. ರೈಲ್ವೆ ಸ್ಟೇಷನ್ ನಲ್ಲಿ ಅವಾಗ ಮಡ್ರಾಸ್ ಎಲ್ಲರೂ ರಾತ್ರಿ ಟ್ರೈನಲ್ಲಿ ಹೋಗೋದು. ಎಷ್ಟೋ ಸಲಿ ನಾನು, ಅಂಬರೀಷ, ವಿಷ್ಣು ನಾವು ಬಿಟ್ಬಿಟ್ಟು ಮೈಸೂರು ವಾಪಸ್ ಹೋಗ್ತಿದ್ರೆ ನಮ್ಮನ್ನ ಹಾಗೆ ಕೂರಿಸ್ಕೊಂಡು ಟ್ರೈನಲ್ಲಿ ಬೀಗ ಹಾಕ್ಬಿಡೋದು. ಅಂದ್ರೆ ಈ ತರದ್ದೆಲ್ಲ ಸ್ಕ್ರೀನ್ ಮೇಲೆ ಮಾಡೋ ಕೆಲವು ಚೇಷ್ಟೆಗಳಿಂದ ಸ್ಕ್ರೀನ್ ಹಿಂದ್ಗಡೆ ಲೈಫಲ್ಲಿ ವಿಷ್ಣು ಬಹಳ ಒಂದು ಎಕ್ಸ್ಟ್ರಾಡನರಿ ಕಾಮಿಡಿಯನ್. ಆಕ್ಚುಲಿ ಪಾಪ ಅವ್ನು ಟ್ರಾಜಿಕ್ ಹೀರೋ ಆಗ್ಬಿಟ್ಟ, ಕರ್ಣ ಅಂತ ಹೆಸರಿಟ್ಬಿಟ್ಟು ಬಂಧನದಲ್ಲಿ ಆದ್ಮೇಲಿಂದ. ಆಕ್ಚುಲಿ ಕಾಮಿಡಿಗೆ ಒನ್ ಆಫ್ ದಿ ಬೆಸ್ಟ್ ಆಕ್ಟರ್. ನಾನು ತುಂಬಾ ಅದನ್ನ ಕಿರಾಡಿ ಜೋಡಿನಲ್ಲಿ, ಬಂಧನದಲ್ಲಿ ಅಲ್ಲಲ್ಲಿ ಆ ಕಾಮಿಡಿನ ಟಚ್ ಮಾಡಿದ್ದೀನಿ. ಆಮೇಲೆ
ಒಂದು ಪ್ರೊಡ್ಯೂಸರ್ ಬಗ್ಗೆ, ಒಂದು ಕಥೆ ಬಗ್ಗೆ, ಒಂದು ಸಿನಿಮಾ ಬಗ್ಗೆ, ಒಬ್ಬ ನಿರ್ದೇಶಕನ ಬಗ್ಗೆ ಬಹಳನೇ ಒಂದು ತುಂಬ ಮರ್ಯಾದೆ ಮತ್ತು ರೆಸ್ಪೆಕ್ಟ್. ಎಷ್ಟೋ ಸರಿ ನಾನು ಪುಟ್ಟಣ್ಣವರು ನಾವು ಡೈರೆಕ್ಟರ್ ಅಸೋಸಿಯೇಷನ್ ಸ್ಥಾಪನೆ ಮಾಡಿದಾಗ ಪುಟ್ಟಣ್ಣವರು ಅಧ್ಯಕ್ಷರಾಗಿದ್ದರು, ನಾನು ಸೆಕ್ರೆಟರಿ ಆಗಿದ್ದೆ. ಸರಿ, ಈ ಡೈರೆಕ್ಟರ್ ಅಸೋಸಿಯೇಷನ್ಗೆ ಫಂಡ್ ಇರಲಿಲ್ಲ, ಹೆಂಗೆ ಫಂಡ್ ತರೋದು ಅಂತಿದ್ದಾಗ ನಾನು ವಿಷ್ಣುಗೆ ಬಾಯಿಲಿಗೆ ಅಂತ ಹೇಳಿದೆ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ. ನಾನು ಹೇಳಿದೆ ಅವ್ರು ಕೇಳೋದಕ್ಕಿಂತ ಮೊದಲೇ ನೀನೇ ಒಂದು ಅಮೌಂಟ್ ಅನೌನ್ಸ್ ಮಾಡ್ಬಿಡು ಅಂತ. ಸೊ ಫಸ್ಟ್ ಡೈರೆಕ್ಟರ್ ಅಸೋಸಿಯೇಷನ್ಗೆ 5,000 ರೂಪಾಯಿ 1980ನೇ ಇಸ್ವಿನಲ್ಲಿ ವಿಷ್ಣುನೇ ಕೊಟ್ಟಿದ್ದು. ಅಂದ್ರೆ ಅವ್ರ ಎಷ್ಟೋ ಕೆಲಸಗಳು ಯಾರು ಹೇಳ್ತಾ ಇರಲಿಲ್ಲ, ಸೈಲೆಂಟ್ ಆಗಿ ಅವ್ನು ಮಾಡ್ತಿದ್ದ. ಅದನ್ನ ಯಾವುದೇ ಕಾರಣಕ್ಕೂ ಪಬ್ಲಿಸಿಟಿ ತಗೋತಾರೆ. ಸುಮ್ಮನೆ ಇದೊಂದು ಉದಾಹರಣೆ, ಈ ಥರ ಬೇಕಾದಷ್ಟು ಮಾಡಿದ್ದಾರೆ. ಆಮೇಲೆ ಮೋಸ್ಟ್ ಡಿಸಿಪ್ಲಿನ್ಡ್ ಆರ್ಟಿಸ್ಟ್. ನಾನು ಬೇಕಾದಷ್ಟು ಜನ ಹತ್ರ ದಿಲೀಪ್ ಕುಮಾರಿಂದ ಹಿಡಿದು ಹೇಮಮಾಲಿನಿ, ರೇಖಾ, ತಮಿಳಲ್ಲಿ, ತೆಲುಗಿನಲ್ಲಿ ನಾಗಾರ್ಜುನ, ಕೃಷ್ಣ, ಇವರ ಹತ್ರ ಎಲ್ಲ ಕೆಲಸ ಮಾಡಿದ್ದೀನಿ. ಬಟ್ ವಿಷ್ಣು ವೆರಿ ಡಿಸಿಪ್ಲಿನ್. ಒಂದ್ಸರಿ ಕತೆ ಕೇಳ್ಬಿಟ್ರೆ ಸೆಟ್ಟಲ್ಲಿ ಯಾವುದೇ ಥರದ ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ಅವನ ಪಾಡಿಗೆ ಅವ್ನು ಇನ್ನೂ ಸೀನ್ನ ಹೇಗೆ ಇಂಪ್ರೂವ್ ಮಾಡಬೇಕು, ಏನು ಆ್ಯಕ್ಟಿಂಗಲ್ಲಿ ಇನ್ನೇನು ಕೊಡಬೇಕು ಅಂತ ಕೇಳ್ತಿದ್ದೆ ವಿನ ಇದು ಚೆನ್ನಾಗಿಲ್ಲ, ನಾನು ಮಾಡೋದಿಲ್ಲ, ಶೂಟಿಂಗ್ ನಿಲ್ಲಿಸ್ಬಿಡೋದು, ಆ ಥರದ್ದೆಲ್ಲ ಯಾವುದೇ ಒಂದು ಕಂಪ್ಲೇಂಟ್ ಎಲ್ಲೂ ಬಂದಿಲ್ಲ. ಆಮೇಲೆ ಒಂದು ಸೀನ್ ಅಂತ ಹೇಳಿದ್ರೆ ರಾತ್ರಿ ಹಗಲು ನಾನು ಮುತ್ತಿನಾರದಲ್ಲಿ 3 ಗಂಟೆ 2 ಗಂಟೆ, ಯಾಕಂದ್ರೆ ನಾವಿಬ್ರು ಎಲ್ಲೋದ್ರು ಅಕ್ಕಪಕ್ಕ ರೂಮಲ್ಲೇ ಇರ್ತಿದ್ವಿ. ನಮಗೆ ಒಂದು ರೂಮು ಹಾಕಿದ್ರೆ ಇಲ್ಲಿ ನಂದೇ ಅಲ್ಲ, ನಾನೇ ಪ್ರೊಡ್ಯೂಸರು, ಪಕ್ಕದಲ್ಲೇ ಅವ್ನು ಇರ್ಬೇಕು. ಅವ್ನ ಕಂಡೀಷನ್ ನೀನ್ ಎಲ್ಲಿರ್ತೀಯ ಅಲ್ಲೇ ಪಕ್ಕದಲ್ಲಿ ಇರ್ಬೇಕು ಅಂತ. ಸೊ ಹೀಗೆ ಕೆಲವು ಸೀನ್ಗಳನ್ನ ಆಕ್ಟ್ ಮಾಡಿ ತೋರಿಸೋ ರೂಮಲ್ಲಿ ನನಗೆ ರಾತ್ರಿ ಸರಿ ಇದೆಯಾ ನೋಡು ಅಂತ. ಕೆಲವು ಸರಿ ಇದ್ದದನ್ನ ತಿದ್ದಿನ ಅದನ್ನ ಅವನ ಮನಸ್ಸಿಗೆ ತಗೋತಾ ಇರಲಿಲ್ಲ, ಈಗೋ ಇರಲಿಲ್ಲ ವಿಷ್ಣು ಹತ್ರ. ನಾನು ಮಾಡಿದ್ರೆ ಇವ್ನು ಏನೋ ತಿದ್ದುಬಿಡ್ತಾನಲ್ಲ ಅನ್ನೋವಾಗ ಯಾವುದೇ ಡೈರೆಕ್ಟರ್ಗೂ ಆಗ್ತಾ ಇರಲಿಲ್ಲ. ಅಷ್ಟಿಲ್ಲದೆ ಅವನು ಅಷ್ಟು ಪಿಕ್ಚರ್ಗಳು ಮಾಡೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ವರ್ಷಕ್ಕೆ 4-5 ಪಿಕ್ಚರ್ಗಳು ಅಂದ್ರೆ 4 ಥರ ಪ್ರೊಡ್ಯೂಸರ್ಗಳು, 4 ಥರ ಡೈರೆಕ್ಟರ್ಗಳ ಜೊತೆಗೆ ಸಾಗಬೇಕು. ಅದನ್ನ ವಿಷ್ಣು ಯಾವಾಗಲೂ ಕರ್ತವ್ಯಕ್ಕೆ ತುಂಬಾ ರೆಸ್ಪೆಕ್ಟ್ ಕೊಟ್ಟು ಒಂದು ಆ ಡೆಡಿಕೇಶನ್, ಡಿಸಿಪ್ಲಿನ್ ಇದು ವಿಷ್ಣು ಹತ್ರ ತುಂಬಾ ಇತ್ತು. ಏಕೆಂದ್ರೆ ಅವ್ರ ತಾಯಿ ಸತ್ತಾಗ ನಂದೇ ಶೂಟಿಂಗ್ ನಡೀತಾ ಇತ್ತು. ಅವಾಗ ನಾವು ಶೂಟಿಂಗ್ ನಿಲ್ಲಿಸಿದಾಗ, ಇಲ್ಲ ನಾಳೆ ಶೂಟಿಂಗ್ ಆಯ್ತಲ್ಲ, ಇನ್ನೇನು ಶೂಟಿಂಗ್ ಎಲ್ಲ ಆರ್ಟಿಸ್ಟ್ ಇದ್ದಾರೆ, ಇನ್ನು ನಾವು ಅದನ್ನ ನಿಲ್ಸೋದು ಬೇಡ ಅಂತ. ಹಾಗೆ ಒಂದು ದೊಡ್ಡ ಹೃದಯ, ಅದು ಗೊತ್ತಿರೋಗೆ ಗೊತ್ತು ವಿಷ್ಣು ಏನು ಅಂತ. ಪಾಪ ಕೆಲವರೆಲ್ಲ ಅದನ್ನ ಬೇರೆ ರೂಪದಲ್ಲಿ ನೋಡಿ ವಿಷ್ಣು ಬಗ್ಗೆ ಹೇಳಿ 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 ಅವನೊಂಥರ ದುರಂತ ನಾಯಕ ಮಾಡ್ಬಿಟ್ರು. ಯಾಕೆಂದ್ರೆ ಅವ್ನು ನನ್ನ ಪಿಕ್ಚರ್ನಲ್ಲಿ ದುರಂತ ನಾಯಕ, ನನ್ನ ಕನ್ನಡದಲ್ಲಿ ನಾಯಕ ಆಗಿ ದುರಂತ ನಾಯಕ ಆಗಿ ಅವನಿಗೆ ದುರಂತನೇ ಎಲ್ಲೋದ್ರು. ಪಾಪ ಇವನಿಗೆ ಅಹಂಕಾರ ಜಾಸ್ತಿ, ಇವನಿಗೆ ಅದು ಜಾಸ್ತಿ ಅಂತ ಕೆಲವರೆಲ್ಲ ಹೇಳ್ತಾ ಇದ್ರು. ಅದೆಲ್ಲ ಯಾವುದು ಸತ್ಯ ಅಲ್ಲ. ವೆರಿ ಕ್ಲೀನ್, ಒಂದು ಒಳ್ಳೆ ಫ್ಲವರ್ ತರ ಅವನು. ಎಷ್ಟು ಯಾರನ್ನು ಪ್ರೀತಿಸ್ಬೇಕು, ಯಾರನ್ನು ಪ್ರೀತಿಸಬಾರ್ದು ಅಂತ ಅವನಿಗೆ ಗೊತ್ತಿರ್ಬೇಕು. ಅವನು ಯಾರನ್ನಾದ್ರೂ ಹತ್ರ ತಗೊಂಡ್ರೆ ಅವ್ನ ಹೃದಯದ ಆಳದಲ್ಲೇ ಅವ್ರಿಗೂ ತಗೊಂಡು ಹೋಗ್ಬಿಡ್ತಿದ್ದ. ಗೊತ್ತಾಗಾಯ್ತು ಇವ್ರು ಯಾಕೋ ಸರಿ ಇಲ್ಲ ನಮ್ಗೆ ಅಂದ್ರೆ ಅವ್ನು ದೂರನೇ ಇರ್ತಿದ್ದ, ಅವನ ಹತ್ರ ಸೇರಿಸ್ತಾನೆ ಇರ್ತಿದ್ದ. ಹಾಗೆ ಅಂಬರೀಷು, ವಿಷ್ಣುವರ್ಧನ್ ನಾವೆಲ್ಲ ಒಂದು 25-30 ವರ್ಷ ಕೆಲಸ ಮಾಡಿದ್ದೇ ಗೊತ್ತಾಗಲಿಲ್ಲ. 30 years ಒಂದು 50 ಪಿಕ್ಚರ್ ಮಾಡಿದ್ವಿ. ಅದರಲ್ಲಿ ಅವರ ಪಾಲು ತುಂಬಾನೇ. ಯಾಕೆಂದ್ರೆ ಎಷ್ಟೋ ಸರಿ ನಾನು ನೋಡಿದ್ದೀನಿ, ಕೆಲವು ಪ್ರೊಡ್ಯೂಸರ್ಸ್ಗೆ ಲಾಸ್ ಆದಾಗ ದುಡ್ಡು ತಗೊಳ್ಳದೆ ಮಾಡಿದ್ದಾನೆ ವಿಷ್ಣುವರ್ಧನ್. ನನಗೆ ಗೊತ್ತು, ಅವನು ಯಾರು ಹೇಳ್ತಾ ಇಲ್ಲ. ಅಂಬರೀಷು ಅಷ್ಟೇ, ಎಷ್ಟೋ ಜನಕ್ಕೆ ಪಿಕ್ಚರ್ ಮುಗಿಸೋ ಟೈಮ್ಗೆ ದುಡ್ಡು ಇರ್ತಿರಲಿಲ್ಲ, ಅಂಬರೀಷನೇ ದುಡ್ಡು ಕೊಡ್ತಿದ್ದ. ಜೋಕ್ ಗೊತ್ತಿರ್ಬೋದು, ಡಬ್ಬಿಂಗ್ ದುಡ್ಡಿಲ್ಲ, ಅಂಬರೀಷನೇ ದುಡ್ಡು ಕೊಡುವಂತಹ ಅವ್ನು ಇಂಡೈರೆಕ್ಟ್ ಆಗಿ ಫೈನಾನ್ಸ್ ತರ ಮಾಡ್ತಿದ್ದ. ಅಂದ್ರೆ ಅಷ್ಟು ಕಮಿಟ್ಮೆಂಟ್ ಇತ್ತು ಅವ್ರ ಹತ್ರ ಎಲ್ಲ ಪಿಕ್ಚರ್ಗಳ ಮೇಲೆ. ನಮ್ಮ ಪಿಕ್ಚರು ನಾಳೆ ಒಂದು ಪಿಕ್ಚರ್ ಚೆನ್ನಾಗಿ ಹೋದ್ರೆ ನಾವು ಇನ್ನೊಂದು 10 ದಿವಸ ಮಾಡ್ಬೋದು, 10 ಜನ ಊಟ ಮಾಡ್ತಾರೆ ಟೆಕ್ನಿಷಿಯನ್ಸು. ಹೀಗೆ ಒಂದು ದೊಡ್ಡ ಮನೋಭಾವ ಇತ್ತು. ಅದನ್ನ ಯಾರು ಅವರು ಒಂದು ಶೋ ತರ ಮಾಡಿಕೊಂಡು ಇರಲಿಲ್ಲ. ಆಮೇಲೆ
ಒಂದು ಇಂಡಸ್ಟ್ರಿ ಅಂತ ಹೇಳಿದ್ರೆ ಯಾವಾಗ ಕರೆದ್ರೂ ನಮಗೆ ಒಬ್ರು ಮಹಾನ್ ಲೀಡರ್ ಇದ್ರು, ಅದು ಡಾಕ್ಟರ್ ರಾಜ್ಕುಮಾರ್ ಅವರು. ರಾಜ್ಕುಮಾರ್ ಅವರು ಒಂದು ವಿಷಯ ಯಾವುದಾದ್ರೂ ಒಂದು ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾಗಬೇಕು, ಸರ್ಕಾರದಿಂದ ಒಳ್ಳೇದಾಗಬೇಕು, ಥಿಯೇಟರ್ಗಳಿಂದ ಈ ಬಾಡಿಗೆ ಸಿಸ್ಟಮ್ ಹೋಗಿ ಪರ್ಸೆಂಟೇಜ್ ಸಿಸ್ಟಮ್ ಬರಬೇಕು, ಈ ಥರದ ಹಲವಾರು ಸಮಸ್ಯೆಗಳಿದ್ದಾಗ ನಮಗೆ ಲೀಡರ್ ಇದ್ದಿದ್ದು ರಾಜ್ಕುಮಾರ್ ಅವರು. ಆವಾಗ ರಾಜ್ಕುಮಾರ್ ಅವರು ಬರ್ತಾರೆ ಅಂದ ತಕ್ಷಣ ಇವರಿಬ್ಬರು ಹೇಳಿಸ್ಕೊತಾ ಇರಲಿಲ್ಲ, ಇವರೇ ಬಂದ್ಬಿಡೋರು. ಯಾಕಂದ್ರೆ ಗೊತ್ತಿತ್ತು ಅವ್ರು ಯಾವುದೋ ಒಂದು ಕಾರಣಕ್ಕೋಸ್ಕರ ಎಲ್ಲ ಇದು ಮಾಡ್ತಾ ಇದ್ದಾರೆ ಅಂತ. ಇವತ್ತು ಅವೆಲ್ಲ ಮಿಸ್ ಆಗ್ತಿದೆ. ಒಂಥರ ರಿಲೇಶನ್ಶಿಪ್ ಇಲ್ಲ, ಬರೀ ಈಗೋನಲ್ಲಿ ಆಗೋಗ್ತಿದ್ದಾರೆ. ಇವತ್ತು ನಾವು ನೋಡಿದಾಗ ಒಂದು 7 ವಾರಕ್ಕೆ ಈ ಪ್ರಭಾಷಾ ಚಿತ್ರಗಳು 7 ವಾರ ಆದ್ಮೇಲೆ ಬರಬೇಕು ಅಂತ ರಾಜ್ಕುಮಾರ್ನ ಇಟ್ಕೊಂಡು ಒಂದು ದೊಡ್ಡ ಹೋರಾಟ ಮಾಡಿದ್ವಿ. ಪೂರಾ ರಾಜ್ಯದಲ್ಲಿ ಎಲ್ಲಾ ಕಡೆ ಅದು ಒಂಥರ ಸಂಚಲನ ಮೂಡಿಸಿ ಸರ್ಕಾರ ಹೆದರಿ ಧರ್ಮ್ ಸಿಂಗ್ ಅವರು ನಾವು ವಿಧಾನಸಭೆಗೆ ಮುತ್ತಿಗೆ ಹಾಕಿದ್ವಿ. ಇವತ್ತವರೆಗೂ ರೈತರು ಮುತ್ತಿಗೆ ಹಾಕಕ್ಕಾಗಿಲ್ಲ ವಿಧಾನಸಭೆಗೆ, ನಾವು ಮಾತ್ರ ಪ್ರೊಡ್ಯೂಸರ್ಸ್ ಹಾಕಿದ್ವಿ. ಅಲ್ಲಿ ಹಾಕಿದಾಗ ಧರ್ಮ್ ಸಿಂಗ್ ಅವರು ಬಂದು ನಾನು ಏನ್ ಬೇಕು ಮಾಡ್ಕೊಡ್ತೀನಿ ಅಂತ ಹೇಳಿ, ಸಿದ್ದರಾಮಯ್ಯನವರು ಅವಾಗ ಫೈನಾನ್ಸ್ ಮಿನಿಸ್ಟ್ರು, ಅವರನ್ನ ಕಳಿಸಿ 3 ದಿವಸ ಕಂಟಿನ್ಯೂಸ್ ಆಗಿ ಫೈನಾನ್ಸ್ ಮಿನಿಸ್ಟರ್ ಕೂತಿದ್ರು ನಮ್ಮ ಜೊತೆ. 3 ದಿವಸ ಏನ್ ಬೇಕು, ಏನೇನಾಗಬೇಕು, ನಿಮ್ ಟ್ಯಾಕ್ಸ್ ಫ್ರೀ ಏನಾಗಬೇಕು, ನಿಮ್ ಸಬ್ಸಿಡಿ ಏನ್ ಬರಬೇಕು, ನಿಮಗೆ ಈ ಪ್ರಭಾಷಾ ಚಿತ್ರಗಳಿಂದ ಹೇಗೆ ತೊಂದರೆ ಆಗ್ತಿದೆ ಅಂತ ಹೇಳಿ ಕೊನೆಗೆ ಎಲ್ಲಾರು ಸೇರಿಸಿ ಒಂದು 4 ವಾರದ್ದು ಕಾಂಪ್ರಮೈಸ್ ಮಾಡಿಸೋದು ಸಿದ್ದರಾಮಯ್ಯ. ಏನೋ ದುರಾದೃಷ್ಟ, ಕೆಲವರು ನಮ್ಮ ಇಂಡಸ್ಟ್ರಿ ಇದ್ದವ್ರೆ ಒಂದು ಲೆಟರ್ ಕೊಟ್ಬಿಟ್ಟು ಸುಪ್ರೀಂ ಕೋರ್ಟ್ ಅಲ್ಲಿ ಅದು ಸ್ಟೇ ಆಗುತ್ತೆ. ಆವಾಗ ಒಂಥರ ರಾಜ್ಕುಮಾರ್ಗೆ ಬೆಂಚೂರಿ ಆಗ್ತಿದ್ದಂಗೆ ಆಗೋಯ್ತು. ನಮ್ಮವರು ಏನು ಮಾಡೋಕ್ಕಾಗಲಿಲ್ಲ. ಅವತ್ತು ಒಡೆದೋಗಿದ್ದು ಇವತ್ತು ನಾವು ಈ ಸ್ಥಿತಿಗೆ ಬಂದಿದ್ವಿ. ಅವತ್ತು 4 ವಾರ ಬಿಟ್ಕೊಡೋದು ಇದ್ದಿದ್ರೆ ಕನ್ನಡ ಚಿತ್ರರಂಗ ಬಹಳ ಚೆನ್ನಾಗಿ ಬೆಳೀತಾ ಇದೆ. ಅಲ್ಲ ರೀ, 70 ಕೋಟಿ 60 ಕೋಟಿ ರಜನಿಕಾಂತ್ ಪಿಕ್ಚರ್ ಬರುತ್ತೆ, ನಮ್ಮ ಕನ್ನಡ ಹೀರೋಗಳಿಗೆ ಬರೋಲ್ಲ. ಯಾಕೆ ಕರ್ನಾಟಕದಲ್ಲಿ ಯಾಕೆ ಬರೋಲ್ಲ? ಏನ್ ಕನ್ನಡ ನೋಡಲ್ವಾ, ದುಡ್ಡು ಕೊಡಲ್ವಾ? ಈ ವಿಚಾರನ ವಿಷ್ಣು 10 ಸಾರಿ ನನ್ನ ಜೊತೆ ಡಿಸ್ಕಸ್ ಮಾಡ್ತಿದ್ರು. ಏನು ನಮ್ಮ ಪಿಕ್ಚರ್ಗಳಿಗೆ ಯಾಕೆ ಬರೋದಿಲ್ಲ? ಅಷ್ಟೊಂದು ಬರುತ್ತಲ್ಲ ಅದರ್ ಲ್ಯಾಂಗ್ವೇಜ್ ಪಿಕ್ಚರ್ಗೆ, ನಮ್ಮ ಪಿಕ್ಚರ್ ಏನ್ ಚೆನ್ನಾಗಿಲ್ವಾ, ನಾವು ಮಾಡ್ತಾ ಇಲ್ವಾ ಚೆನ್ನಾಗಿ ಅಂತ. ಏನ್ ಮಾಡಿದ್ರು ಇವತ್ತು ಅದರ್ ಲ್ಯಾಂಗ್ವೇಜಸ್ ಬರೋ ಶೇರ್ ಕನ್ನಡ ಪಿಕ್ಚರ್ ಬರಲ್ಲ. ಅದು ನಮ್ಮ ಒಂದು ದುರ್ದೈವ ಅಂತ ಹೇಳ್ಬೇಕು. ಯಾಕಂದ್ರೆ ಕನ್ನಡ ಭಾಷೆಗೆ ಕರ್ನಾಟಕದಲ್ಲೇನೆ ಅದು ಒಂದು ನಮಗೆ ಫಲ ಕೊಡಲ್ಲ ಅಂದ್ರೆ ಯಾವ ಥರದ್ದು. ಇದನ್ನ ನಾವು ಸುಮಾರು 30 ವರ್ಷದಿಂದ ಡಿಸ್ಕಸ್ ಮಾಡ್ತಾನೆ ಇದ್ದೀವಿ. ಇದಕ್ಕೇನು ದಾರಿ ಸಿಕ್ಕಿಲ್ಲ, ಅದೇನು ಗೊತ್ತಿಲ್ಲ. ನಮ್ಮ ತಂದೆಯವರ ಪಾರ್ಟ್ನರ್ ಒಬ್ರು ವಿಕಲಾಚಾರ್ಯರು ಅಂತಿದ್ರು, ಬಹಳ ದೊಡ್ಡ ಪ್ರೊಡ್ಯೂಸರು, ಡೈರೆಕ್ಟರು ತೆಲುಗುನಲ್ಲಿ. ಅವ್ರನ್ನ ಆ ಕಾಲಕ್ಕೆ ಸ್ಟೀವನ್ ಸ್ಪೆಲ್ಬರ್ಗ್ ಅಂತ ಕರೀತಾ ಇದ್ರು. ಅವ್ರನ್ನ ಸುಮಾರು ಪಿಕ್ಚರ್ ಮಾಡಿದ್ದಾರೆ. ಅವ್ರು ನನಗೆ ಯಾವಾಗ ಹೇಳೋರು, ಬಾಬು ಈ ಕನ್ನಡ ಚಿತ್ರರಂಗದಲ್ಲಿ ಏನೋ ಒಂದು ಶಾಪ ಆಗ್ತಿದೆ, ನೀವು ಒಂದು ಕೇರಳ ಹೋಗ್ಬಿಟ್ಟು ಕೇರಳದಲ್ಲಿ ಒಂದು ಪ್ರಶ್ನೆ ತರಿಸಿ ಆಮೇಲಿಂದ ನೀವು ಒಂದು ಪೂಜೆ ಮಾಡಿ ಒಳ್ಳೇದಾಗುತ್ತೆ ಅಂತ. ಈಗ ಅನ್ಸುತ್ತೆ ಒಂದೊಂದ್ಸರಿ ಅವ್ರು ಹೇಳಿದ ಮಾತು ಸರಿ ಏನು ಅಂತ. ಯಾಕಂದ್ರೆ ಇವತ್ತಿನ ಪರಿಸ್ಥಿತಿ ನಾವು ನೋಡಿದ್ರೆ ಇವತ್ತು ನಾವು ಯಾರಿಗೂ ಬೇಡವರಾಗ್ಬಿಟ್ಟಿವಿ. ಯಾರಿಗೂ ಬೇಡ, ಥಿಯೇಟರ್ನವ್ರಿಗೂ ಬೇಡ, ಆಡಿಯನ್ಸ್ಗೂ ಬೇಡ ಅಂತ ಕಾಣಿಸ್ತಾ ಇದೆ. ಯಾಕೆಂದ್ರೆ 1 ದಿವಸ 2 ದಿವಸ ನಡೀತಾ ಇದೆ ಇವತ್ತು ಕನ್ನಡ ಚಿತ್ರರಂಗ. ಇವತ್ತು ಸ್ಯಾಟಲೈಟ್ಗೆ ಕೊಟ್ಟಾಗ ಮೊದಲಾದ್ರೂ 1 ವಾರ ತಗೋತಿದ್ರು. ಈಗ ನನಗೆ ತಿಳಿದ ಮಟ್ಟಿಗೆ 1 ದಿವಸಕ್ಕೆ ತಗೋತಾ ಇದ್ದಾರೆ ಅಂತಾನು ರೂಮರ್ ಬರ್ತಾ ಇದೆ. ಅಂದ್ರೆ ಪರಿಸ್ಥಿತಿ ಹೆಂಗೆ ಮಾಡಿದೆ. ಇದಕ್ಕೆಲ್ಲ ಯಾರ ಕಾರಣ ಅಂದ್ರೆ ನಾವೇ ಮಾಡ್ಕೊಂಡಿರೋ ಕಾರಣ. ಇವತ್ತು ವಿಷ್ಣುವರ್ಧನ್, ಅಂಬರೀಷ್, ರಾಜ್ಕುಮಾರ್ ಅವರು ಇದ್ದಾಗ ಒಂದು ಒಗ್ಗಟ್ಟು ಇತ್ತಲ್ಲ, ಆ ಒಗ್ಗಟ್ಟು ನಿಲ್ಲಿಸ್ಕೊಡ್ತಿದೆ ಕಾಣುತ್ತೆ. ಇನ್ನೂ ಟೈಮ್ ಕಳೆದಿಲ್ಲ, ಮತ್ತೆ ಒಗ್ಗಟ್ಟಾಗಿ ಎಲ್ಲರೂ ಕೆಲಸ ಮಾಡಿದ್ರೆ ಖಂಡಿತ ಕನ್ನಡ ಚಿತ್ರರಂಗ ಒನ್ ಆಫ್ ದಿ ಬೆಸ್ಟ್ ಚಿತ್ರರಂಗ, ಅತ್ಯುತ್ತಮದ ಚಿತ್ರಗಳು ಆಗಿದೆ, ಮುಂದೇನೂ ಆಗುತ್ತೆ. ಇರೋ ಟೆಕ್ನಿಷಿಯನ್ಸ್, ಡೈರೆಕ್ಟರ್ಸ್ ಪ್ರತಿಯೊಬ್ಬರಿಗೂ ಅದ್ಭುತವಾದ ಕಲ್ಪನೆ ಎಲ್ಲ ಇದೆ. ಅವ್ರಿಗೊಂದು ಸಪೋರ್ಟ್ ಸಿಗ್ತಾ ಇಲ್ಲ. ಯಾಕಂದ್ರೆ ಯಾರೇ ಒಂದು ಮೇಲೆ ಹತ್ಬೇಕಾದ್ರೆ ಒಂದು ಕೊಂಬೆ ಹಾಕಬೇಕು, ಕೆಳಗಡೆ ಯಾರಾದ್ರೂ ಬಿಟ್ಕೊಳ್ಬೇಕು. ಆ ತರದ ಪರಿಸ್ಥಿತಿನಲ್ಲಿ ಇವತ್ತಿದೆ. ವಿಷ್ಣುವರ್ಧನ್, ಅಂಬರೀಷ್, ರಾಜ್ಕುಮಾರ್ ಅವರೆಲ್ಲ ಅಂತ ಒಂದು ಅಡಿಪಾಯ ಹಾಕಿ ಹೋಗಿದ್ದಾರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಇದನ್ನ ವಿಷ್ಣು ಮತ್ತೆ ರಾಜ್ಕುಮಾರ್ ಅವರು, ಅಂಬರೀಷ್ ಅವರು ಎಷ್ಟು ಸರಿ ಚರ್ಚೆ ಮಾಡಿದ್ದೀವಿ ಅಂದ್ರೆ, ಏನು
ಪ್ರಾಬ್ಲಮ್ಗಳು ಬಂದ್ರೆ ರಾಜ್ಕುಮಾರ್ ಮನೆಯಲ್ಲಿ ಊಟ ಇಲ್ಲ, ವಿಷ್ಣುವರ್ಧನ ಮನೆಗೆ ರಾಜ್ಕುಮಾರ್ ಬರ್ತಾ ಇದ್ರು, ಇಲ್ಲ ಅಂಬರೀಷ್ ಮನೆ. ಈಗ ಅಂಬರೀಷ್ ಮನೆ ನಾನ್ ವೆಜ್ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿ ಅಲ್ಲಿಗೆ ಕೂತ್ಕೊಂಡು ಒಂದು ಚರ್ಚೆ ಮಾಡಿ ಯಾವ ತರ ಒಂದು ಕನ್ನಡ ಚಿತ್ರರಂಗನ ಉಳಿಸ್ಬೇಕು ಅನ್ನೋದು ವಿಷ್ಣುಗೆ ತುಂಬಾ ಕಾಳಜಿತ್ತು. ಆಮೇಲೆ ಅವನಿಗೂ ನಾನು ಗಟ್ಟಿ ಆದ್ರೆ ಒಳ್ಳೆ ಪಿಕ್ಚರ್ಗಳು ಮಾಡ್ಬೋದು, ನಾವು ನಿಂತ್ಕೊಳ್ಳೋ ನೆಲ ಗಟ್ಟಿ ಇರಬೇಕು ಅಂತ ಯಾವಾಗಲೂ ವಿಷ್ಣು ಹೇಳ್ತಾ ಇದ್ದಾರೆ. ಇವತ್ತು ನನಗೆ ತಿಳಿದ ಮಟ್ಟಕ್ಕೆ ಒನ್ ಆಫ್ ದಿ ಬೆಸ್ಟ್ ಆಕ್ಟರ್ ವಿಷ್ಣುವರ್ಧನ್. ಆ ಭಾಷೆ ಇದೆಯಲ್ಲ, ಉಚ್ಚಾರಣೆ ಕನ್ನಡ, ಅಂಬರೀಷಂದಾದ್ರೂ ಸ್ವಲ್ಪ ಮಂಡ್ಯ ಭಾಷೆ, ರಾಜ್ಕುಮಾರ್ ಎಕ್ಸ್ಟ್ರಾರ್ಡನರಿ ಬಿಡಿ, ಅವರು ನಾನು ಹೋಲ್ಸಕ್ಕೆಲ್ಲ. ಬಟ್ ವಿಷ್ಣು ಇವತ್ತು ಮಾತಾಡೋದಿದೆಯಲ್ಲ ಅಪ್ಪಟವಾದ ಸ್ಪಷ್ಟ ಕನ್ನಡ, ಅಷ್ಟು ಚೆನ್ನಾಗಿ ಕನ್ನಡ ಭಾಷೆ. ಅವನಿಗೆ ಬೇರೆ ಯಾವ ಆಸೆನೂ ಇರಲಿಲ್ಲ, ಒಳ್ಳೆ ಪಿಕ್ಚರ್ಗಳು ಮಾಡಬೇಕು, ದೊಡ್ಡ ದೊಡ್ಡ ಪಿಕ್ಚರ್ ಮಾಡಬೇಕು ಅಂತ. ನಾನು ಮುತ್ತಿನಾರ ಕಾಪಿ ರೆಡಿಯಾದಾಗ ಮಡ್ರಾಸಲ್ಲೆಲ್ಲ ಅವನು ನಾವು ಡಾಕ್ಟರ್ ದಿವ್ಯಾಗ ಮಾಡಿದೀವಿ ಬನ್ನಿ ನೋಡಿ ಕನ್ನಡದವರು ಅಂತ ಹೇಳ್ಕೊಂಡು ಎಷ್ಟೋ ಜನ ತೆಲುಗುದವ್ರನ್ನ ಅವನ್ನೆಲ್ಲ ಕರೆಸಿ ಪಿಕ್ಚರ್ ತೋರಿಸ್ತಾ ಇದ್ದಾರೆ. ಆ ಥರ ಒಂದು ಭಾವನೆಗಳು ಇಲ್ಲದೇ ಇವತ್ತು ಸಿನಿಮಾ ಇಂಡಸ್ಟ್ರಿನಲ್ಲಿ ಒಬ್ಬರನ್ನ ಕಂಡ್ರೆ ಒಬ್ಬರಾಗಲ್ಲ. ಕ್ಯಾಮ್ರಾದಲ್ಲಿ ಮುಂದೆ ಇರೋರು ಒಂಥರ, ಕ್ಯಾಮ್ರಾ ಹಿಂದೆ ಇರೋರು ಒಂಥರ, ಸುತ್ತ ಇರೋರು ಇನ್ನೊಂಥರ. ಹೀಗಾಗ್ಬಿಟ್ಟು ಯಾರು ಪ್ರಯೋಜನಕ್ಕಿಂದಂಗೆ ಆಗ್ತಾ ಇದೀವ. ಇವತ್ತು ಈ ಚಿತ್ರರಂಗನ ನಾವು ಉಳಿಸ್ಕೊಳ್ಬೇಕಾಗಿರೋದು, ಹಿರಿಯರು ಕಟ್ಟಿರೋದು 90 ವರ್ಷದ ಇತಿಹಾಸ ಇದೆ. ನಾವೆಲ್ಲ ಸೇರಿ, ನೀವು ಎಲ್ಲರೂ ಕನ್ನಡ ಚಿತ್ರರಂಗಕ್ಕೆ ಪ್ರೋತ್ಸಾಹ ಕೊಟ್ಟು, ಮರ ಒಣಗಿರ್ಬೋದು, ಅದಕ್ಕೆ ಸ್ವಲ್ಪ ನೀರು ಗೊಬ್ಬರ ಹಾಕಿದ್ರೆ ಮತ್ತೆ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ. ಸೊ ನೀರು ಗೊಬ್ಬರ ಹಾಕೋದೆಲ್ಲ ನಿಮ್ಮ ಕೈನಲ್ಲಿದೆ. ನಮ್ಮ ಕೈನೂ ನಮ್ಮ ಕರ್ತವ್ಯವೇ ಕನ್ನಡ ಚಿತ್ರರಂಗಕ್ಕೆ ಒಳ್ಳೊಳ್ಳೆ ಕಥೆಗಳನ್ನ ತಗೊಂಡು ನಮ್ಮ ಕಾದಂಬರಿ ಚಿತ್ರಗಳು. ಈಗ ನೋಡಿ ಕೃಷ್ಣೇಗೌಡರು ಮುಖ್ಯರ, ಅವ್ರಿಗೆ ಕಾದಂಬರಿ ಮಾಡಿ ಅವ್ರು ಒಳ್ಳೊಳ್ಳೆ ಪಿಕ್ಚರ್ಗಳನ್ನ ಮಾಡಿ, ಅವ್ರ ಪಿಕ್ಚರ್ಗೆ ಮೊನ್ನೆ ಕೂಡ ಕಲ್ಕಟ್ಟಾದಲ್ಲಿ ಯಾವ ಕನ್ನಡ ಪಿಕ್ಚರ್ಗೂ ಬಂದಿರಲಿಲ್ಲ, ಆ ಥರ ಒಂದು ಪ್ರಶಸ್ತಿ ಬಂದಿದೆ. ಇದು ನಮ್ಮ ಚಿತ್ರರಂಗದಲ್ಲಿ ಮಣ್ಣಿನ ಭಾಷೆ ಅಂತ ಏನು ಹೇಳ್ತೀವಿ, ನಮ್ಮ ಕಲ್ಚರ್. ನಾವು ರಾಗಿ ಮುದ್ದೆ ತಿನ್ಬೇಕು, ನಾವು ತಮಿಳುನಾಡಿನ ಪೊಂಗಲ್ ತಿಂದ್ರೆ ಆಗಲ್ಲ ನಮ್ಮ ಜನಕ್ಕೆ, ಯಾವುದೋ ಪಂಜಾಬಿನ ರೊಟ್ಟಿ ತಿಂದ್ರೆ ಆಗೋದಿಲ್ಲ. ಪ್ಯಾನ್ ಇಂಡಿಯಾ ಅನ್ನೋ ಒಂದು ಏನೋ ಒಂದು ಇದಾಗ್ಬಿಟ್ಟು ನಮಗೆ ಒಂಥರ ಅದು ಕಣ್ಣೆಲ್ಲ ಮಸುಕು ಮಾಡಿಬಿಟ್ಟಿದೆ ಈ ಪ್ಯಾನ್ ಇಂಡಿಯಾ ಅನ್ನೋದು. ಇವತ್ತಿಗೂ ನಮ್ಮ ಕನ್ನಡದಲ್ಲಿ ಅತ್ಯುತ್ತಮವಾದ ಕಥೆಗಳಿದೆ. ನಾನು ಎಷ್ಟೋ ಸರಿ ಕಥೆಗಳನ್ನ ಓದಿದಾಗ ನಮ್ಮ ವಸುಧೇಂದ್ರ ಅಂತ ಅವರು ರೈಟರ್ ಬಹಳ ಫೇಮಸ್ ಇದ್ದಾರೆ, ಅವ್ರದ್ದೊಂದು ಕಥೆ ಓದ್ತೆ ನಾನು, ತುಂಗಭದ್ರ ಅಂತ, ತೇಜೋ ತುಂಗಭದ್ರ ಅಂತ ಒಂದು ಕತೆ. ಇವತ್ತೇನಾದ್ರೂ ಆ ಕತೆ ಬಾಹುಬಲಿ ಡೈರೆಕ್ಟರ್ಗೋ ಇಲ್ಲ ಬೇರೆ ಸಂಜಯ್ ಗಿಡ ಒಂದ್ಸಲ ಇವ್ರು ಸಿಕ್ಬಿಟ್ರೆ ಅದ್ಭುತವಾದ ಚಿತ್ರ ಮಾಡ್ತಾರೆ. ಅದರಿಂದ ಎಷ್ಟು ಕತ್ಕೊಂಡ್ಬಿಡ್ತಾರೋ ಅದು ಗೊತ್ತಿಲ್ಲ. ಅಂತ ಚಿತ್ರ ನಮ್ಮ ಕೈನಲ್ಲಿ ವಿಜಯನಗರದ ಎಂಪೈರ್ ಮೇಲೆ ಬಂದಿರೋದು, ಪೋರ್ಚುಗೀಸ್ನವರು ಅವಾಗ ಬಂದರು ಅಂತ. ಬಟ್ ಇವತ್ತು ನಾವು ಟ್ರೈ ಮಾಡೋಕ್ಕೆ ನಮಗೆ ಶಕ್ತಿನೇ ಇಲ್ದಂಗೆ ಆಗ್ಬಿಟ್ಟು ಒಂಥರ ಇಂಟೆನ್ಸಿವ್ ಕೇರಲ್ಲಿ ಇದ್ಬಿಟ್ಟಿದ್ದೀವಿ, ಆಕ್ಸಿಜನ್ನಲ್ಲಿ ಇದ್ದೀವಿ ನಾವು. ಆದ್ರಿಂದ ನೀವೆಲ್ಲ ಸಹಕಾರ ಕೊಟ್ಟು ವಿಷ್ಣುವರ್ಧನ್ ಅಂತವರು, ಅಂಬರೀಷ್ ಅಂತವರು, ರಾಜ್ಕುಮಾರ್ ಅಂತವರು ಅವ್ರು ಹಾಕಿರೋ ಒಂದು ಅಡಿಪಾಯ ಗಟ್ಟಿಯಾಗಿರೋದಕ್ಕೆ ನಾವು ಇನ್ನೂ ಎಲ್ಲರೂ ಕಷ್ಟಪಟ್ಟು ಉಳಿಸಿ ಬೆಳೆಸಿ ಕನ್ನಡ ಬಾವುಟನ ಹಾರಿಸ್ಬೇಕು ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನನ್ನ ಕರೆಗೆ ಅವರ ಹಾದಿಯಲ್ಲಿ ಬಂದ ನಮ್ಮ ನಿಜವಾದ ಒಂದು ಕತೆ, ನೈಜ ಆಧಾರಿತ ಕತೆ ಮೇಲೆ ತುಂಬಾ ಹೆಣ್ಣು ಮಕ್ಕಳು ಇನ್ಸ್ಪಿರೇಷನ್ ತಗೊಂಡು ತುಂಬಾ ಫ್ರಾಂಕ್ ಹೇಳ್ಬೇಕಂದ್ರೆ ಇಡೀ ಕನ್ನಡಕ್ಕೆ ಒಂಥರ ಕುಲದೇವಾದ ವಿಷ್ಣು ಸರ್, ಹೆಣ್ಣು ಮಕ್ಕಳು ರೆಸ್ಪೆಕ್ಟ್ ಕೊಡೋ ಒಂದು ಆಕ್ಟರ್ ವಿಷ್ಣು ಸರ್. ಅವರ ಅಭಿಮಾನಿಗಳು ಅವರ ಇನ್ಸ್ಪಿರೇಷನ್ ತಗೊಂಡು ಹೇಗೆ ಜೀವನದಲ್ಲಿ ಅಚೀವ್ ಮಾಡಿದ್ರು, ಮತ್ತೆ ನಾವು ಮಂಗಳಮುಖಿಯರಾಗಿರ್ಬೋದು, ಮತ್ತೆ ಅನಾಥ ದೇವರ ಮಕ್ಕಳರಾಗಿರ್ಬೋದು, ಆಮೇಲೆ ಸೈನಿಕರ ಬಗ್ಗೆ ಇರ್ಬೋದು, ಇವರೆಲ್ಲ ವಿಷ್ಣು ಸರ್ ಫ್ಯಾನ್ಸ್ ಆಗಿರ್ತಾರೆ. ಇವರೆಲ್ಲ ಹೇಗೆ ಕನೆಕ್ಟ್ ಆಗ್ತಾರೆ, ಮತ್ತೆ ವಿಷ್ಣು ಸರ್ ಇನ್ಸ್ಪಿರೇಷನ್ ಅವರೆಲ್ಲ ಏನ್ ಅಚೀವ್ ಮಾಡಿ ನೆಕ್ಸ್ಟ್ ಅವ್ರೇನು ಜಗತ್ತು ಕೊಡ್ತಾರೆ, ಪ್ರಪಂಚ ಕೊಡೋ ಸ್ಟೋರಿ. ನಾನು ಫಸ್ಟ್ ಸರ್ಗೆ ಜೋಸೋನ ಸರ್ಗೆ ಒಂದು ಸ್ವಲ್ಪ ಮೈಕ್ ಕೊಟ್ಬಿಡ್ತೀನಿ. ಸರ್ ಸಾಸಿಮಾ ಡೈಲಾಗ್ ಕೊಟ್ಟವರು, ಫಿಲಮ್ ಮಾಡಿದ್ರು, ನೀವು ನಮ್ಗೆ ಅದ್ರ ಬಗ್ಗೆ ಸ್ವಲ್ಪ ಟ್ರೇಲರ್ ಬಗ್ಗೆ ನೀವು ಹೇಳಿದ್ರೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್. ಮೊದಲನೇದಾಗಿ ಹೇಳ್ಬೇಕು ಅಂತಂದ್ರೆ ಈ ಚಿತ್ರ ನಿರ್ಮಾಣ ಮಾಡಿರ್ತಕ್ಕಂಥ ವೀರಕ ಪುತ್ರ ಶ್ರೀನಿವಾಸರವರಿಗೆ ನಾನು ಧನ್ಯವಾದನ ತರಿಸಬೇಕು.
ಈ ಚಿತ್ರವನ್ನು ಸರಿಯಾಗಿ ತಂದಿರತಕ್ಕಂಥ ನಮ್ಮ ಶಶಿ ರಾಜ್ ದೊರೆ ಅವರಿಗೂ ನನ್ನ ಧನ್ಯವಾದ ಸಲ್ಲಿಸ್ತೀನಿ. ಈ ವಿಷ್ಣುವನ್ ಬಗ್ಗೆ ಬಹಳ ಹತ್ತಿರದ ನಿಕಟ ಸಂಪರ್ಕ ಇಟ್ಕೊಂಡು 50 ವರ್ಷಗಳಲ್ಲಿ ಜೊತೆಯಲ್ಲೇ ಬೆಳೆದು ಬಂದಂತ ನಮ್ಮ ರಾಜ್ ಸಿಂಗ್ ಬಾಬು ಅವರ ಬಗ್ಗೆ ಎಲ್ಲವನ್ನೂ ಹೇಳಿದ್ದಾರೆ. ನಾನು ವಿಷ್ಣು ಬಗ್ಗೆ ಹೇಳೋಕೆ ಏನಿಲ್ಲ, ಈಗ ಟ್ರೈಲರ್ ಬಗ್ಗೆ ಒಂಚೂರು ಹೇಳಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಅಲ್ಲಲ್ಲಿ ನಾ ಕಂಡ ತುಣುಕುಗಳು, ಆ ತುಣುಕುಗಳು ಏನೋ ಹೇಳಕ್ ಹೊರಟಿದೆ, ಆದ್ರೆ ಪೂರ್ಣ ಸಿನಿಮಾವನ್ನು ನೋಡಿದಾಗ ಮಾತ್ರ ನಾನು ಅದರ ಬಗ್ಗೆ ಪೂರ್ಣವಾಗಿ ಮಾತಾಡೋದಕ್ಕೆ ಸಾಧ್ಯವಾಗುತ್ತೆ. ಬಟ್ ವಿಷ್ಣು ಸಿಂಹದ ಹಾದಿ ಅಂತ ಹೇಳಿದಾಗಲೇ ಸಿಂಹ ಹೇಗೆ ನಡ್ಕೊಂಡು ಬಂತು, ಅವ್ರು ಹೇಗೆ ಅವ್ರು ನಡೆದು ಬಂದ ದಾರಿ ಹೇಗೆ ಅನ್ನೋದನ್ನ ನಾನು ಬಹಳ ಹತ್ತಿರದಲ್ಲಿ ಕಂಡವನು. ಇವರು ನನಗಿಂತ ಹೆಚ್ಚಾಗಿ ಕಂಡವರು ನಮ್ಮ ಬಾಬು ಅವರು. ನಾನು ವಿಷ್ಣುವರ್ಧನ್ ಅವರ ಪರಿಚಯ ಆಗಿದ್ದೆ ನಮ್ಮ ರಾಜ್ ಸಿಂಗ್ ಬಾಬು ಅವರ ಕಂಪನಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ, ಅವ್ರ ತಂದೆ ಹತ್ರ ಕೆಲಸ ಮಾಡ್ತಾ ಇದ್ದೆ. ಇವರ ತಾಯಿ ನನಗೆ ಊಟ ಹಾಕಿ ಸಾಕಿದ್ದಾರೆ. ಇವ್ರ ಜೊತೆ ನಾನು ಕೆಲಸ ಮಾಡಿದ ಮೇಲೆ ನಾನು ವಿಷ್ಣುವರ್ಧನ್ ಪರಿಚಯ ಆಗಿದ್ದು. ಆನಂತರ ಸಿನಿಮಾಗಳ ಹಲವಾರು ಸಿನಿಮಾಗಳ ಅವ್ರ ಜೊತೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಸಹೋದರ ಸೇವಲೆಲ್ಲ ನಾನೇ ಅವ್ರ ಜೊತೆಲಿ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾ ಇದ್ದೆ. ವಿಷ್ಣುವರ್ಧನ್ ಅವರು ಕೆಲಸಕ್ಕೆ ಬೆಲೆ, ಅವರು ಆಗ್ಲೇ ಹೇಳಿದ್ದಾರೆ, ಒಬ್ಬ ಡೈರೆಕ್ಟರ್ಗೆ ಒಂದು ಕತೆಗೆ ಸ್ಕ್ರಿಪ್ಟ್ಗೆ ಬೆಲೆ ಕೊಡುವಂತ ಒಬ್ಬ ಕಲಾವಿದ ಅಂತಂದ್ರೆ ಅದು ವಿಷ್ಣುವರ್ಧನ್. ಅವರು ಹೇಳಿದ್ದಾರೆ, ಅವ್ರು ನಿಜವಾಗ್ಲೂ ಅವರ ಭಾಷೆ ಅಷ್ಟು ಸ್ಪಷ್ಟವಾಗಿದೆ, 100ಕ್ಕೆ 100 ಸತ್ಯ. ಬಹಳ ಸ್ಫುಟವಾಗಿ ಸ್ವಚ್ಛವಾಗಿ ಕನ್ನಡ ಮಾತಾಡೋದ್ರಲ್ಲಿ ಬಹಳ ಕರೆಕ್ಟ್ ಆಗಿ ಅಂತಂದ್ರೆ ವಿಷ್ಣುವರ್ಧನ್ ಹೇಳ್ಬೋದು. ಸುಂದರವಾದ ಮುಖಗಳಂತ ಬಹಳ ನಿಜವಾದ ಒಬ್ಬ ನಾಯಕ ನಟ. ಅವರಲ್ಲಿದ್ದ ಗುಣಗಳು, ಮೊದಲನೇದಾಗಿ ಹೆಣ್ಣಿಗೆ ಕೊಡ್ತಕ್ಕಂಥ ಒಂದು ಗೌರವ ಅವರಲ್ಲಿ ಬಹಳ ಇತ್ತು ಅವರಿಗೆ. ಅದಕ್ಕೆ ನಿಜವಾಗ್ಲೂ ನಾವು ಮೆಚ್ಚಲೇಬೇಕು. ನಾನು ಒಂದು ಪ್ರೇಮದ ಕಥೆ ಅಂತ PR ಲಕ್ಷ್ಮಣ್ ಅವರು ಒಂದು ಕತೆ ಮಾಡಿದ್ದೆ, ಪ್ರಜಾವಾಣಿ ವಾರಪತ್ರಿಕೆಯಲ್ಲಿ ಬಂದಿದ್ದು. ಅದು ಮಾಡಿದ ಮೇಲೆ 1-2 ವರ್ಷ ಕೆಲಸ ಇರಲಿಲ್ಲ, ಮನೇಲಿ ಕೂತಿದ್ದೆ. ಆಮೇಲೆ ಒಂದು ಸಿನಿಮಾ ಬಂತು, ವಿಜಯ ವಿಕ್ರಮ ಅಂತ ಹೇಳಿ. ಆ ವಿಜಯ ವಿಕ್ರಮದಲ್ಲಿ 2 ಪಾತ್ರಗಳನ್ನ ವಿಷ್ಣುವರ್ಧನ್ ಅವರು ಪಾತ್ರ ಮಾಡಿದ್ರು. ಅಲ್ಲಿ ನಿರ್ದೇಶಕರು KSR ದಾಸ್ ಅವರು. ಅವರು ಸ್ವಲ್ಪ ಹೃದಯಾಘಾತದಿಂದ ಅವರು ಆಸ್ಪತ್ರೆ ಸೇರಿದ್ರಿಂದ ನಾನು ಒಂದು 15 ದಿನಗಳ ಶೂಟಿಂಗ್ ಚಿತ್ರೀಕರಣವನ್ನು ನಾನು ಮಾಡಿದೆ. ಆ 15 ದಿನಗಳಲ್ಲಿ ಮಾಡಿದ ಚಿತ್ರೀಕರಣವನ್ನು ಗಮನಿಸಿದ ವಿಷ್ಣುವರ್ಧನ್ ನನಗೆ ಒಂದು ಅವಕಾಶವನ್ನು ಯಾವ ರೀತಿ ಕಲ್ಪಿಸ್ಕೊಟ್ರು ಅಂದ್ರೆ, ನಾನು ಪಾಂಗ್ರ ಹೋಟ್ಲಲ್ಲಿ ಇದ್ದಾಗ ಒಬ್ಬರು ಬಂದ್ರು, ಮ್ಯಾನೇಜರ್ ರಾಮಾಚಾರ್ಯ ಅಂತ ಹೇಳಿ, ವರ್ಧಾಚಾರ್ಯ ಅಂತ ಹೇಳಿ. ಅವ್ರಿಗೋದು ಇಲ್ಲಿ ಜೋಸೆಗ್ ಮೇಲೆ ಯಾರು ಅಂತ ಕೇಳಿದ್ರು. ಅವಾಗ ಶಕ್ತಿ ಪ್ರಸಾದ್ ನನ್ನ ಜೊತೆಲಿ ಇವರೇ ಅಂತಂದ್ರು. ಯಾಕೆ ಇಲ್ಲ, ನಮ್ಮ ಇವ್ರು ಕರೀತಾರೆ, ನಮ್ಮ ಪ್ರೊಡ್ಯೂಸರು. ನನ್ನನ್ನು ಯಾಕೆ ಕರೀತಾರೆ ಅಂತಂದ್ರೆ, ಇಲ್ಲ ಅವರು ಸಿನಿಮಾ ಮಾಡ್ತಾ ಇದ್ದಾರೆ, ಅದಕ್ಕೆ ನೀವೇ ಡೈರೆಕ್ಟರ್. ನಾನು ಡೈರೆಕ್ಟರ್ ಯಾರು ಹೇಳಿದ್ರು ಅಂದಾಗ ಅವಾಗ ಹೇಳಿದ್ರು, ವಿಷ್ಣುವರ್ಧನ್ ಅವರೇ ಹೇಳಿದ್ರು, ಜೋಸೆಮ್ಮನ್ ಅವರಿಗೆ ಅವಕಾಶ ಕೊಡಿ, ಅವರು ಈ ಸಿನಿಮಾ ಮಾಡ್ತಾರೆ ಅಂತ ಹೇಳಿ. ಅವರು ರೆಕಮೆಂಡ್ ಮಾಡಿದ ನನ್ನ ಇಂಡಿಪೆಂಡೆಂಟ್ ಆಗಿ ವಿಷ್ಣುವರ್ಧನ ನಾನು ನಿರ್ದೇಶನ ಮಾಡಿದ ಚಿತ್ರ 100 ವರ್ಷ 100 ವರ್ಷ. ಅಲ್ಲಿಂದಾಚೆಗೆ ಹಲವಾರು ಸಿನಿಮಾಗಳನ್ನ ಮಾಡ್ಕೊಂಡು ಬಂದೆ. ಕೊನೆಗೆ ನಿರಂತರವಾಗಿ ಅವರಿಗೆ ಹೆಸರು ಉಳಿಸಿದಂಥದ್ದು ಸಾಹಸ ಸಿಂಹ ಚಿತ್ರ ಮಾಡಿದ್ದು. ಸಾಹಸ ಸಿಂಹ ಚಿತ್ರ ಮಾಡುವಾಗ ಬಹಳಷ್ಟು ಕಷ್ಟಪಟ್ಟರು ಅವರು. ಪ್ರೊಡ್ಯೂಸರ್ ಹತ್ರ ಅವರು ಹೇಳಿದಾಗೆ ಪ್ರೊಡ್ಯೂಸರ್ ಹತ್ರ ಕಾಸಿರಲಿಲ್ಲ. ಡೈರೆಕ್ಟರ್ ದೊಡ್ಡಬಳ್ಳಾಪುರದ ಒಬ್ಬರು ಸೂಪರ್ ಥಿಯೇಟರ್ ಇತ್ತು ಯಶವಂತಪುರದಲ್ಲಿ. ಡೈಲಿ ಸಂಜೆ ಥಿಯೇಟರ್ ಕಲೆಕ್ಷನ್ ಎಲ್ಲ ತಗೊಂಡ್ಬಂದು ಚಿತ್ರೀಕರಣ ಮಾಡ್ತಾ ಇದ್ರು. ಅವಾಗೆಲ್ಲ ಪಾಪ ವಿಷ್ಣುವರ್ಧನ್ ಜೊತೆಗಿದ್ದು ಕಾಸನ್ನ ಪಕ್ಕಕ್ಕಿಟ್ಟು ಕಥೆಗೆ ಗಮನ ಕೊಟ್ಟು ನಿರ್ದೇಶನಿಗೆ ಬೆಲೆ ಕೊಟ್ಟು ಆ ನಿರ್ಮಾಪಕರಿಗೂ ಬೆಲೆ ಕೊಟ್ಟು ಕಷ್ಟಪಟ್ಟು ಬೇವರು ಸುರಿಸಿ ಕಷ್ಟಪಟ್ಟು ಸಿನಿಮಾ ಮಾಡಿದಂತ ಸಿನಿಮಾ ಅದು ಸಾಹಸ ಸಿಂಹ. ನಿಜವಾಗ್ಲೂ ಅದು ಅವರಿಗೆ ಹೆಸರಿಗೆ ತಕ್ಕ ಹಾಗೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅನ್ನೋ ಬಿರುದು ಕೂಡ ಅವರಿಗೆ ಸಿಕ್ತು. ಅದು ಬಹಳ ಖುಷಿ. ಯಾವತ್ತಿಗೂ ನಾನು ಮರೆಯೋಕ್ಕಾಗಲ್ಲ. ವಿಷ್ಣುವರ್ಧನ್ ನನ್ನ ಜೀವಮಾನದಲ್ಲಿ ನಾನು ಮರೆಯೋಕ್ಕಾಗದಂತ ಒಂದು ವ್ಯಕ್ತಿ. ಬಹಳ ಸೆಂಟಿಮೆಂಟ್ ಅಂತಂದ್ರೆ ಆ ತರ ಒಂದು ಭಾವನಾತ್ಮಕ ಜೀವಿ ಅಂತಂದ್ರೆ ನಾನು ಹೇಳ್ಬೋದು. ನಾನು ಸಿಂಹ ಜೋಡಿ ಸಿನಿಮಾ ಮಾಡ್ತಿರ್ಬೇಕು, ಶೂಟಿಂಗ್ ಮಾಡ್ತಾ ಇದ್ದೆ. ಆವಾಗ ಇದ್ದಕ್ಕಿದ್ದಂಗೆ ನನಗೆ ಶೂಟಿಂಗ್ ನಿಲ್ಸು ಅಂತ ಹೇಳಿದ್ರು. ನನ್ನನ್ನು ಯಾಕೆ ನಿಲ್ಲಿಸ್ಬೇಕು ಅಂತಂದೆ. ಇಲ್ಲಪ್ಪ ನೀನು ನಿಲ್ಸು ಒಂದ್ ಸ್ವಲ್ಪ ಹೊತ್ತು ಅಂತಾರೆ. ಅವರೇ ಲೈಟ್ಸ್ ಆಫ್ ಎಲ್ಲ ಮಾಡಿ ಸೈಡ್ ಕರ್ಕೊಂಡು ಹೋದು. ಏನ್ ವಿಷ್ಣು ಯಾಕೆ ಶೂಟಿಂಗ್ ನಿಲ್ಲಿಸಿದೆ ಅಂತಂದ್ರೆ, ಅವರು ಫಸ್ಟ್ ಅವರು ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದಾರೆ. ವಿಷ್ಣು ಏನಾಯ್ತು ನಿಮ್ಗೆ, ಏನಾಯ್ತು ನಿಮ್ ಕಡೆ ಏನಾಯ್ತು ಅಂದ್ರೆ,
ಏನಿಲ್ಲ ಅಂತ ಹೇಳಿ ನನ್ನನ್ನು ತಪ್ಪಿಕೊಂಡು ನಿಮ್ಮ ತಾಯಿಯವರು ತೀರ್ಕೊಂಡಿದ್ದಾರೆ ಅನ್ನೋ ಕಿವಿನಲ್ಲಿ ಹೇಳ್ಬಿಟ್ಟು ತಪ್ಪಿಕೊಂಡು ಅಷ್ಟು ಕಣ್ಣೀರಿಟ್ರು ನಿಜವಾಗ್ಲು. ಅಂತ ಒಂದು ಭಾವನಾತ್ಮಕ ಜೀವಿ ನಮ್ಮ ತಾಯಿಗೆ ಕಣ್ಣೀರಿಟ್ಟಂತ ವ್ಯಕ್ತಿ ಅವರು. ನನ್ನ ಜೀವಮಾನದಲ್ಲಿ ನಾನು ಮರೆಯಕ್ಕಾಗದು, ವಿಷ್ಣುವರ್ಧನ ಎಂದಿಗೂ ನಾನು ಮರೆಯಕ್ಕಾಗಲ್ಲ. ಅಂತ ಒಂದು ಜೀವಿ ಅವ್ರನ್ನ ನಾವು ಇದೇ ತಿಂಗಳಲ್ಲಿ ನಾವು ಕಳ್ಕೊಂಡಿದ್ದೀವಿ, ಇದೇ ಡಿಸೆಂಬರ್ನಲ್ಲಿ. ಬಹಳ ನೋವಾಗ್ತದೆ ಅವ್ರ ಬಗ್ಗೆ ಮಾತಾಡುವಾಗಲೇ ನಮಗೆ ಎದೆ ತುಂಬಿ ಬರ್ತಾ ಇದೆ ನೋವು. ಎಷ್ಟೊಂದು ಸಿನಿಮಾಗಳು ಜೊತೆಲಿ ಮಾಡಿದ್ವಿ. ನಾನು ವಿಷ್ಣುವರ್ಧನು ಮತ್ತೆ ಬಾಬು ಅವರ ಒಂದು ನೆಂಟಸ್ಗೆ ಒಡನಾಟ ಬಹಳ ಚೆನ್ನಾಗಿದ್ವಿ. ಒಂದು ತರ ಫ್ರೆಂಡ್ ಸರ್ಕಲ್ ತರನೇ ಇದ್ವಿ. ಅವ್ರ ಮೂಲಕನೇ ನನಗೆ ಅಂಬರೀಷ್ ಅವರು ಕೂಡ ಪರಿಚಯ ಆಗಿದ್ದು. ಇವರೆಲ್ಲ ಬಹಳ ಫ್ರೆಂಡ್ಲಿ. ಅಂಬರೀಷು, ಬಾಬು ಅವರು, ವಿಷ್ಣುವರ್ಧನ್ ಅಂತಂದ್ರೆ ಮುಗಿಯಿತು. ಇವರು 3 ಜನದ್ದು ಆದಿತ್ಯ ಆಟ ಇಂಡಸ್ಟ್ರಿ ಅಷ್ಟು ಚೆನ್ನಾಗಿದ್ದು ಅವರು. ಕಾಲಕ್ರಮೇಣ ಒಬ್ಬರಾಗಿ ನಾವು ಎಲ್ಲರನ್ನೂ ನಾವು ಕಳ್ಕೊಂಡಿದೀವಿ, ನಾವು ಉಳ್ಕೊಂಡಿದೀವಿ. ಏನ್ ಮಾಡೋದು, ಇಂಡಸ್ಟ್ರಿನೂ ಉಳಿಸ್ಬೇಕು ಅನ್ನೋದೇ ಒಂದು ಹೋರಾಟ ಈಗ ನಡೀತಾ ಇದೆ. ಆಗ್ಲೂ ಅದ್ರ ಬಗ್ಗೆ ಬಾಬು ಅವರು ಬೇಕಾದಷ್ಟು ಹೇಳಿದ್ದಾರೆ. ಅಂಬರೀಷ್ ಅವರು ನನ್ನ ಕೆಲಸವನ್ನು ನೋಡಿ ಅವರು ಸಹ ಕರೆದು ಅವರ 100ನೇ ಚಿತ್ರ ಹಾಂಗ್ಕಾಂಗ್ ನಲ್ಲಿ ಏಜೆಂಟ್ ಅವರ ಚಿತ್ರವನ್ನು ಅವ್ರು ನನಗೆ ಕೊಟ್ಟು ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಸಂಪೂರ್ಣವಾಗಿ ನನಗೆ ಕೊಟ್ಟರು. ಅದನ್ನು ಯಶಸ್ವಿಯಾಗಿ ಮಾಡಿಕೊಟ್ಟೆ. ಆ ಅಂಬರೀಷನ್ನು ನಾವು ಮರೆಯಕ್ಕಾಗಲ್ಲ. 100ನೇ ಚಿತ್ರವನ್ನು ಕೊಟ್ಟರು. ಯಾಕೆ ಅಂತಂದ್ರೆ ಅಂಬರೀಷು ವಿಷ್ಣುವರ್ಧನು ಎಷ್ಟು ಒಂದು ಕುಚು ಏನು ಹೇಳ್ತಾರ ಫ್ರೆಂಡ್, ಆ ತರ ಅವರು ಬಹಳ ಆತ್ಮೀಯರಾಗಿದ್ರು. ಅದರಲ್ಲಿ ನಮ್ಮ ಬಾಬು ಅವ್ರ ಜೊತೆಲಿ ಇವ್ರು 3 ಜನ ಬಹಳ ಎಂತ ಫ್ರೆಂಡ್ಸ್ ಅಂತಂದ್ರೆ ಥಿಕ್ ಫ್ರೆಂಡ್ಸ್ ಅಂತಂದ್ರೆ ಅಷ್ಟು ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು. ನಾನು ಅವ್ರ ಮನೆಯಲ್ಲಿ ಬೆಳೆದಿದ್ರಿಂದ ಅವ್ರ ಜೊತೆ ಬಹಳಷ್ಟು ಕೆಲಸಗಳು ಮಾಡಿದ್ರಿಂದ ಅವ್ರ ಮುಖಾಂತರ ನನಗೆ ಒಂದು ಅಕಾಡೆಮಿನಲ್ಲಿ ಒಂದು ಪ್ರತಿ ಸಾರಿ ಈ ವಾಕ್ಚಿತ್ರ ಸಮಾರಂಭ ಮಾಡುವಾಗ ಸತಿ ಸುಲೋಚನಾ ಅದು ಫಂಕ್ಷನ್ ಮಾಡಿದಾಗ ಅಕಾಡೆಮಿಯಲ್ಲಿ ಬಂದವರು ಪ್ರತಿಯೊಬ್ರು ಯಾವ ಫಂಕ್ಷನ್ ಮಾಡಿಲ್ಲ ಇದುವರೆಗೂ. ಬಾಬು ಒಂದ್ಸಲ ಏನ್ ಮಾಡಿದ್ರು, ಆ ಒಂದು ನೆನಪಿಗಾಗಿ ಟಾಕಿ ಚಿತ್ರ ಬಂತಲ್ಲ, ಆ ನೆನಪಿಗೋಸ್ಕರ ನಮ್ಮ ಅಂಬೇಡ್ಕರ್ ಭವನಲ್ಲಿ ದೊಡ್ಡ ಫಂಕ್ಷನ್ ಮಾಡಿ ಹಿರಿಯ ತಂತ್ರಜ್ಞರಿಗೆ, ಹಿರಿಯ ಕಲಾವಿದರಿಗೆ, ಹಿರಿಯ ನಿರ್ದೇಶಕರಿಗೆ ಕರೆದು ಸನ್ಮಾನ ಮಾಡಿ ವಿತ್ ಕ್ಯಾಶ್ ಪ್ರೈಸ್ ಅನ್ನು ಕೊಟ್ಟು ಗೌರವ ಮಾಡಿದಂತ ಅಂತ ಅಕಾಡೆಮಿ ಚೇರ್ಮನ್ ಇವತ್ತು ಯಾರಿದ್ದಾರೆ? ಯಾರು ಇಲ್ಲ. ಬಾಬುಗೆ ಕೊನೆ ಆಗೋಯ್ತು. ಆ ಸಂದರ್ಭದಲ್ಲಿ ನನಗೂ ಸಹ ಜೀವಮಾನದ ಸಾಧನೆಗೆ ಅಂತ ಹೇಳಿ ನನಗೂ ಸಹ ಒಂದು ಪ್ರಶಸ್ತಿಯನ್ನು ಕೊಟ್ಟು ಗೌರವ ಮಾಡ್ತಂತ ಬಾಬುವನ್ನ ನಾನು ಯಾವತ್ತೂ ಮರೆಯಕ್ಕಾಗಲ್ಲ. ಹಾಗೆ ಈಗ ಅಕಾಡೆಮಿ ಬರ್ತಾರೆ, ಏನು ಮಾಡಲ್ಲ, 3 ತಿಂಗಳ ಕೆಲಸ ಅಷ್ಟೇ. ಅದಾದ್ಮೇಲೆ ಫೆಸ್ಟಿವಲ್ ಮಾಡ್ತಾರೆ, ಕೊಂಡೋಗ್ತಿರ್ತಾರೆ. ಇದು ಮಾತ್ರ ನಡೀತಾ ಇದೆ. ಈಗಲೂ ಸಹ ನಾನು ಕೇಳ್ಕೊಳ್ತಾ ಇದ್ದೀನಿ, ಬಾಬು ಸರ್ ಮತ್ತೆ ಬರಬೇಕು. ನಿಮ್ಮಂತವ್ರಿದ್ರೆ ಇಂಡಸ್ಟ್ರಿ ಏನಾದ್ರು ಮಾಡಕ್ ಸಾಧ್ಯ? ಅಲ್ಲ ನಿಜವಾಗ್ಲು. ಯಾಕಂದ್ರೆ ಅವರೆಲ್ಲ ಯಾರು ಬೇಕಾದ್ರೆ ಸರ್ಕಾರ ನೇರವಾಗಿ ಬೈದು ಮಾತಾಡುವಂತ ಶಕ್ತಿ ಇರ್ತಕ್ಕಂಥದ್ದು ನಿರ್ದೇಶಕರಲ್ಲಿ ಒಬ್ಬ ರಾಜೇಂದ್ರ ಸಿಂಗ್ ಬಾಬು ಒಬ್ಬರಿಗೆ ನಾನು ಹೇಳ್ತೀನಿ ಕೇಳಿ. ಅವ್ರಿಗೆ ಮಾತ್ರ ಆ ಶಕ್ತಿ ಇದೆ. ಧೈರ್ಯವಾಗಿ ಅಂತ ಚೀಫ್ ಮಿನಿಸ್ಟರ್ ಮಾತಾಡಿಸ್ತಾರೆ, ಅವ್ರು ಯಾವುದೇ ಪಕ್ಷದವರಾಗಿದ್ರು ಮಾತಾಡ್ತಾರೆ. ಆ ತರ ಒಂದು ಶಕ್ತಿನ ಹೊಂದಿರ್ತಕ್ಕಂಥ ರಾಜೇಂದ್ರ ಸ್ವಾಮಿ ಬಾಬು ಅವರು ಇಂಡಸ್ಟ್ರಿಗೆ ಇನ್ನೂ ಹೆಚ್ಚು ಸಿನಿಮಾಗಳನ್ನ ಮಾಡಬೇಕು. ಅವ್ರು ಮಾಡಿದ ಎಲ್ಲಾ ಚಿತ್ರಗಳು ನಾವು ಮರೆಯಕ್ಕಾಗಲ್ಲ. ಬಂಧನ, ಮುತ್ತಿನ ಹಾರ ಅಂತ ಯಾವ 1-2 ಹಲವಾರು ಚಿತ್ರಗಳು ಬಾಬು ಅಂತಂದ್ರೆ ಮುಗಿಯಿತು. ಅಷ್ಟು ಒಳ್ಳೆ ಚಿತ್ರಗಳನ್ನ ಕೊಟ್ಟಿದ್ದಾರೆ. ಇದಕ್ಕೆ ಈ ಒಂದು ಸಂದರ್ಭದಲ್ಲಿ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಸಂತೋಷ. ಈ ವೇದಿಕೆಯಲ್ಲಿ ಕೃಷ್ಣಗೌಡರು, ಬಾಮ ಹರೀಶ್ ಅವರು, ವೀರೇನವರು, MLC ಅವರು, ಗಣೇಶ್ ಕಾಸರಗೌಡರು, ಆಮೇಲೆ ಬಣಕರ್. ಸರ್, ಸಾಹಸ ಸಿನಿಮಾ ಏನಕ್ಕೆ ಇಟ್ರಿ ಸರ್? ಅದೊಂದನ್ನು ಆನ್ಸರ್ ಮಾಡಿ ಸರ್. ಸಾಹಸ ಸಿನಿಮಾ ಟೈಟಲ್ ಏನಕ್ಕೆ ಇಟ್ರಿ ಸರ್? ಸಾಹಸ ಸಿಂಹ ಅವರೊಬ್ಬ ಸಾಹಸಿಗ. ವಿಷ್ಣುವರ್ಧನ್ ನಾನು ಆಗ್ಲೇ ಹೇಳಿದೆ. ಒಂದೇ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಕೋಲಾರದ ಗೋಲ್ಡ್ ಮೈನ್ಸ್ ಇದೆಯಲ್ಲ, ಆ ಶಾಫ್ಟ್ ಒಳಗಡೆ ಎಷ್ಟೋ ಸಾವಿರ ಅಡಿ ಕೆಳಗಡೆ ಹೋದ್ವಿ ನಾವು ಶೂಟಿಂಗ್ ಮಾಡಕ್ಕೆ, ಚಿತ್ರೀಕರಣಕ್ಕೆ. ಅಲ್ಲಿ ಎಲ್ಲಾ ಕಡೆ ಆಕ್ಸಿಜನ್ ಇದೆ, ಒಂದು ಭಾಗದಲ್ಲಿ ಮಾತ್ರ ಆಕ್ಸಿಜನ್ ಇಲ್ಲ. ಅವ್ರು ಹೇಳಿದ್ರು ನಮಗೆ, ಸರ್ ಅಲ್ಲಿ ಮಾತ್ರ ಹೋಗ್ಬೇಡಿ, ಅಲ್ಲಿ ಆಕ್ಸಿಜನ್ ಇರೋದಿಲ್ಲ, ಇಲ್ಲಿವರೆಗೂ ಮಾತ್ರ ಇರೋದು ಅಂತ ಹೇಳಿ. ಅಲ್ಲಿ ನೋಡಿದಾಗ ಇವನ ಒಳಗಡೆ ಸುರಂಗ ಮಾರ್ಗದಿಂದ ಹತ್ಕೊಂಡು ಮೇಲ್ ಬರ್ತಾನಲ್ಲ, ಆ ಒಂದು ದೃಶ್ಯಕ್ಕೆ ಅದು ಬಹಳ ಚೆನ್ನಾಗಿ ಸೂಕ್ತವಾಗಿದೆ. ವಿಷ್ಣು ಹೇಳಿದ್ರು, ಜೋ ನಾನು ಜೋ ಅಂತ ಲೆಕ್ಕರೆ, ಜೋ ಇದನ್ನ ಮಾಡ್ಬೋಣ, ಇದು ಮೇಲೆ ಹತ್ಬಿಡ್ತೀನಿ, ಆಮೇಲೆ ನಾವು ಹೊರಗಡೆ ಬರೋ ತಕೊಳ್ಳೋಣ ಅಂತಂದ್ರು. ಅವ್ರು ಬಿಡ್ತಾನೆ ಇಲ್ಲ ಅಲ್ಲಿರೋ ಸರ್ ಬೇಡಿ ಸರ್ ಅಲ್ಲಿ ಆಕ್ಸಿಜನ್ ಇಲ್ಲ ಅಂತ.
ಹೌದಾ ನಾನು ನೋಡ್ತೀನಿ ಅಂದ್ಬಿಟ್ಟು ಹೋಗಿ ನಿಂತ್ಕೊಂಡು ಉಸಿರು ಕಟ್ಟೋ ವರ್ಷ ನೋಡ್ ಬಂದ್ಬಿಡೋರು. ಇಲ್ಲ ಇಲ್ಲ ಮಾಡ್ಬೇಡ ರಾಜು ಅಂತ ಹೇಳಿ ಕ್ಯಾಮ್ರಾ ತಗೊಂಡೋದ್ರೆ ಸ್ವಲ್ಪ ಕೆಲವೇ ಕ್ಷಣಗಳು ಅಷ್ಟರಲ್ಲಿ ಅದು ಫಂಗಸ್ ಆಗ್ಬಿಡೋದು ಆಕ್ಸಿಜನ್ ಇಲ್ಲದೆ. ಆದ್ರೂ ಅಂತ ಸಮಯದಲ್ಲಿ ನಾವು ಹೋಗಿ ಒಂದೊಂದೇ ಚಿಕ್ಕ ಚಿಕ್ಕ ಶಾರ್ಟ್ ಗಳನ್ನ ತಗೊಂಡು ಓಡಿ ಬಂದು ಇಲ್ಲಿ ಆಕ್ಸಿಜನ್ ಪೈಪ್ ಕೊಡ್ತಾ ಇದ್ರು. ಆಕ್ಸಿಜನ್ ತಗೊಂಡು ಉಸಿರು ಹೇಳ್ಕೊಳ್ತಾ ಇದ್ವಿ ನಾವು. ಹಾಗೆ ಆ ತರ ಒಂದು ಉಸಿರುಗಟ್ಟುವ ಆಕ್ಸಿಜನ್ ಇಲ್ಲದೆ ಇರ್ತಕ್ಕಂಥ ಒಂದು ಜಾಗದಲ್ಲೂ ಸಹ ಅವರು ಧೈರ್ಯವಾಗಿ ನನ್ನ ಪ್ರಾಣ ಹೋಗುತ್ತೆ ಅಂತ ಕೂಡ ಲಕ್ಷ್ಯ ಮಾಡಿದೆ. ಆ ಚಿತ್ರಕ್ಕೋಸ್ಕರ ಸಾಹಸವನ್ನು ಮಾಡಿದ್ದಾರೆ. ಆ ತರ ಬಹಳಷ್ಟು ಸಾಹಸಗಳನ್ನು ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಸಾಹಸ ಸಿಂಹ ಅಂತ ಹೆಸರಿದೆ. ಅದು ನಿರಂತರವಾಗಿ ಹೆಸರು ಉಳ್ಕೊಂಡಿದೆ. ನನಗೂ ಖುಷಿ ಇದೆ. ಈ ಸಮಾರಂಭಕ್ಕೆ ನಮ್ಮ ಸತೀಶ್ ರಾಜ್ ಶಶಿರಾಜ್ ದೊರೆ ಅವರು ದೊರೆಯಾಗಿ ಮೆರೆದಿದ್ದಾರೆ. ಮೆರೀಲಿ ಒಳ್ಳೆ ಕಾರ್ಯಕ್ರಮ ಮಾಡಿದಿರಿ. ನೀವು ಸಿಂಹದ ಹಾದಿಯಲ್ಲಿ ನಡೆದಿ. ವೀರಕಪುತ್ರ ಅವರು ಬಂದಿದ್ರೆ ಚೆನ್ನಾಗಿತ್ತು. ಅವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ ಥ್ಯಾಂಕ್ ಯು ಸರ್. ಸಿನಿಮಾ ಮತ್ತು ಅಲ್ಲಿ ಪತ್ರಿಕಾ ರಂಗದ ಸಿನಿಮಾಗಳೆಲ್ಲ ಇದೆ ಮತ್ತು ಸಿಂಹಿಣಿಯರೆಲ್ಲರೂ ಇದ್ದಾರೆ. ಆ ಭಯದಿಂದ ಇಲ್ಲಿ ಬಂದು ನಿಂತ್ಕೊಳ್ಳಿ, ಸ್ವಲ್ಪ ದೂರ ಇರಲಿ, ಆರಾಮಾಗಿ. ಫಸ್ಟ್ ಟ್ರೈಲರ್ ಬಗ್ಗೆ ಶಶಿರಾಜ್ ಈ ಟ್ರೈಲರ್ ಅನ್ನು ಒಂದು ಲಿಂಕ್ ನನಗೆ ಕಳಿಸಿದಾಗ ತುಂಬ ಖುಷಿಪಟ್ಟೆ. ಅದಕ್ಕೆ ಒಂದೇ ಒಂದು ಲೈನ್ನ ಕಾಮೆಂಟ್ ಮಾಡಿದೆ, ಶ್ರಮ, ಶ್ರದ್ಧೆ ಮತ್ತು ಪ್ರಯತ್ನ ಇದರ ಫಲ ಈ ಟ್ರೈಲರ್ ಅಂತೇಳಿ. ನಮ್ಮ ಜೋಸೆಮ್ಮನವರು ಹೇಳಿದಾಗೆ ಅಲ್ಲಲ್ಲಿ ಒಂದು ಕ್ಲೂ ಬಿಟ್ಕೊಡಲ್ಲ, ಬಟ್ ಒಂದು ಕ್ಲೂ ಇದೆ, ಏನೋ ಹೇಳಿ ಕೊಟ್ಟಿದ್ದಾರೆ ಅವರು ಅಂತ. ಅದು ಈ ಟ್ರೈಲರ್ನಲ್ಲಿ ಕಂಡಿದೆ. ಸೊ ಶಶಿ ರಾಜ್ ದೊರೆ ಅದೇನು ಹೆಸರು, ಮೂರು ಹೆಸರು ಗುಡ್ಡೆಯಲ್ಲಿ ನಿಂತಿದ್ದಾರೆ. ಅದು ಭಯ ಆಗುತ್ತೆ. ನಿಮ್ಗೆ ಒಳ್ಳೆಯದಾಗಲಿ ಶಶಿ. ಆಮೇಲೆ ವೈಯಕ್ತಿಕವಾಗಿ ನನ್ನ ಮತ್ತು ವಿಷ್ಣುವರ್ಧನ್ ಸರ್ ಅವರ ಸಂಬಂಧದ ಬಗ್ಗೆ ಒಂದು 2 ಘಟನೆಯನ್ನು ಹೇಳಿಬಿಡ್ತೀನಿ. ಒಂದ್ಸಲ ನನಗೊಂದು ಎಲ್ಲ ಪತ್ರಕರ್ತರಿಗೆ ಎಲ್ಲರೂ, ವಾಸು ಅವರಿಗೆ, ಇವರಿಗೆ, ಸ್ನೇಹಪ್ರಿಯ ಅವರಿಗೆ ಎಲ್ಲ ನೆನಪಿರ್ಬೋದು, ಒಂದು ಊಟಕ್ಕೆ ಆಹ್ವಾನ ಕಳಿಸಿದ್ರು. ಮನೆಗೆ ಊಟಕ್ಕೆ ಬನ್ನಿ ಅಂತ ನನಗೆ ಮೆಸೇಜ್ ಬಂತು. ಅದು PRO ವೆಂಕಟೇಶ್ ಅವರು ಕಳಿಸಿದ ಮೆಸೇಜ್. ಊಟಕ್ಕೆ ಬನ್ನಿ ಅಂತೇಳಿ ನನಗೆ ಯಾಕೋ ಸ್ವಲ್ಪ ಬೇಜಾರಾಯಿತು. ಕಾರಣ ಇಷ್ಟೇ, ತುಂಬ ಜನ ಹೇಳ್ತಾ ಇದ್ರು, ನಮ್ಮ ಸರ್ ಹೇಳಿದಾಗೆ ಅಹಂಕಾರಿ ಅಂತೇಳಿಯೋ ಅಥವಾ ಸಾಕಷ್ಟು ಆ್ಯಟಿಟ್ಯೂಡ್ ಇದೆ ಅಂತೇಳಿಯೋ ಅಂತ. ಹೌದಾ, ನಿಜವಾಗ್ಲೂ ವಿಷ್ಣುವರ್ಧನ್ ಅವರು ಅಹಂಕಾರಿನ, ಆ್ಯಟಿಟ್ಯೂಡ್ ಇದೆಯಾ, ಮತ್ತು ಯಾಕೆ ನಮಗೆ ಇದು ಮೆಸೇಜ್ ಮೂಲಕ ಆಹ್ವಾನ ಮಾಡಿದ್ರು ಅಂತೇಳಿ. ಸ್ವಲ್ಪ ಹೊತ್ತಿನಲ್ಲೇ ವೆಂಕಟೇಶ್ ಫೋನ್ ಮಾಡಿದರು, PRO ವೆಂಕಟೇಶ್, ಸರ್ ಬರ್ತಿರಲ್ಲ ಊಟಕ್ಕೆ, ಮನೆಗೆ ಊಟಕ್ಕೆ ಕರೆದಿದ್ದಾರೆ. ನಾನು ಹೇಳಿದೆ, ಇಲ್ಲ ನಾನು ಬರಲ್ಲ, ಖಂಡಿತ ಬರಲ್ಲ. ಯಾಕೆ ಸರ್? ಗಾಬರಿ ನನಗೆ. ಒಂದೇ ಒಂದು ಕಾರಣ ಏನಂದರೆ, ನೀವು ಪ್ರೆಸ್ ಮೀಟಿಂಗ್ಗೆ ನಮ್ಮನ್ನು ಕರೀರಿ ಮೆಸೇಜ್ ಕೊಟ್ಟು, ಮತ್ತು ಮುಹೂರ್ತಕ್ಕೆ ಕರೀರಿ ಅಥವಾ ಶೋಗೆ ಕರೀರಿ, ಈ ಥರ ಮೆಸೇಜ್ ಕೊಟ್ಟು ಕರೀರಿ, PRO ಕರೀರಿ, ನಾವು ಬರ್ತೀವಿ. ಆದರೆ ಮನೆ ಊಟ ಇದೆಯಲ್ಲ, ಅದು ಮನೆ ಯಜಮಾನನೇ ಕರಿಬೇಕು ಅಂತ ಹೇಳಿದೆ. ಅಷ್ಟೇ ಹೇಳಿದ್ದು. ಅಷ್ಟರಲ್ಲೇ ವೆಂಕಟೇಶ್ ವಿಷ್ಣುವರ್ಧನ್ ಅವ್ರಿಗೆ ಫೋನ್ ಮಾಡಿ 5 ನಿಮಿಷದಲ್ಲಿ ನನಗೆ ವಿಷ್ಣುವರ್ಧನ್ ಫೋನ್ ಮಾಡಿದರು. ನಾನು ವಿಷ್ಣುವರ್ಧನ್ ಮಾತಾಡ್ತಿರೋದು, ಗಣೇಶ್ ಅವರೇ, ನನಗೆ ದೊಡ್ಡ ತಪ್ಪಾಗಿದೆ, ತಪ್ಪನ್ನು ಕ್ಷಮಿಸಿ ನೀವು ನಮ್ಮ ಮನೆಗೆ ಊಟಕ್ಕೆ ಬಂದು ನನ್ನ ಜೊತೆ ಊಟ ಮಾಡಬೇಕು ಅಂತ ಇನ್ವೈಟ್ ಮಾಡಿದರು. ಆಗ ನನಗೆ ಗೊತ್ತಾಯಿತು ಈ ಸಾಹಸ ಸಿಂಹ ಎಂಥ ಹೃದಯವಂತ ಅಂತೇಳಿ. ನೋಡಿ ಮಾತಾಡಿದೆ, ಹೋದ್ರೆ ಅಲ್ಲಿ ಅಕ್ಷರಶಃ ಗೇಟಲ್ಲಿ ಶರ್ಬತ್ ಇಟ್ಕೊಂಡು ಕಾಯ್ತಾ ಇದ್ರು ಅವರು. ನನ್ನ ಕೈಗೆ ಕೊಟ್ಟು ಶರ್ಬತ್ ಕೊಡಿಸಿ ಹೋಗಿ ಎಲ್ಲರ ಜೊತೆ ವಾಸವರಿಗೆ ಗೊತ್ತಿರ್ತದೆ, ನೆನಪಿರ್ತದೆ, ಅವರೆಲ್ಲ ಜೊತೆಗೆ ಊಟ ಮಾಡಿಸಿ ಅವರೇ ಬಡಿಸಿದ್ದು ಕೂಡ. ಯಾವುದು ನಿಮಗೆ ಬೇಕು, ಯಾವ್ದು ಇಷ್ಟ ಆಯಿತು ಅಂತ ಹೇಳಿ. ಕೊನೆಗೆ ಒಂದು ಫೋಟೋ ಸೆಷನ್ ಮಾಡಿತ್ತು. ಆ ಫೋಟೋ ಸೆಷನ್ ಎಲ್ಲ ಪತ್ರಕರ್ತರು, ಮಧ್ಯದಲ್ಲಿ ವಿಷ್ಣುವರ್ಧನ್, ಪಕ್ಕದಲ್ಲಿ ನಾನು, ಅದರ ಹತ್ರ ವಾಸು ಅವರು,
ಎಲ್ಲ ನಾವೆಲ್ಲ ಸ್ನೇಹಿತರು ಕೂತ್ಕೊಂತಿಲ್ಲ. ಕೊನೆಯ ಫೋಟೋ ಅದು. ಆ ಫೋಟೋ ಈಗ ನನ್ನ ಹತ್ರ ನನ್ನ ಸಂಗ್ರಹದಲ್ಲಿದೆ. ಯಾವತ್ತೂ ನೋಡೋದೆಲ್ಲ ವಿಷ್ಣುವರ್ಧನ್ ಅವರ ಹೃದಯವಂತಿಕೆ ನನ್ನ ನೆನಪಿಸ್ತದೆ. ಅಂಥ ಒಬ್ಬ ಮಹಾನ್ ವ್ಯಕ್ತಿಗೆ, ಅಂಥ ಒಬ್ಬ ಮಹಾನ್ ಕಲಾವಿದ, ನಟ ಅಂತೇಳಿ ಬರೀ ನಟ ಅಲ್ಲ ಅಂತ ಬಾಬಾ ಅವರಿಗೆ ಗೊತ್ತಿರ್ತದೆ. ಅವರು ಕಲಾವಿದ, ಎಲ್ಲ ಅರ್ಥದಲ್ಲೂ ಕಲಾವಿದ. ಇನ್ನೊಂದು ಘಟನೆ ಏನಂದರೆ, ಒಂದು ದಿವಸ ರವಿ ಬೆಳಗೆರೆ ಫೋನ್ ಮಾಡಿದೆ ನನಗೆ. ಗಣೇಶ್ ನಾನು ಒಂದ್ಸಲ ವಿಷ್ಣುವರ್ಧನ್ ಅವ್ರನ್ನ ನೋಡ್ಬೇಕಲ್ಲ ಅಂತೇಳಿ. ನನಗೆ ಅನ್ನಿಸ್ತು, ರವಿ ಬೆಳಗ್ಗೆ ಯಾವುದೋ ಎತ್ತರಕ್ಕೆ ಹೋಗ್ಬಿಟ್ಟಿಯಲ್ಲ. ನಾನು ಯಾವುದೋ ಒಂದು ಹಂತದಲ್ಲಿ ಹೆಲ್ಪ್ ಮಾಡಿರ್ಬೋದು ಏನೋ, ಅದು ಬೇರೆ ಪ್ರಶ್ನೆ. ಬಟ್ ಆತ ಹೇಳಿದ ಎತ್ತರ, ಒಂದು ಫೋನ್ ಕಾಲ್ ಮಾಡಿದ್ರೆ ವಿಷ್ಣುವರ್ಧನ್ ಬನ್ನಿ ಅಂತ ಹೇಳೋ. ನಾನು ಯಾಕೆ ಅಂತ ಕೇಳಿದೆ. ಇಲ್ಲ ಗಣೇಶ್ ನೀವೇ ನನ್ನ ಕರ್ಕೊಂಡು ಹೋಗ್ಬೇಕು. ರವಿ ಬೆಳಗ್ಗೆ ನಮ್ಮ ಮನೆಗೆ ಬಂದರು. ಅವರ ಕಾದ್ಮೇಲೆ ನಾವು ವಿಷ್ಣುವರ್ಧನ್ ಮನೆಗೆ ಹೋದ್ವಿ. ಯಥಾ ಪ್ರಕಾರ ಮೊದಲೇ ಫೋನ್ ಮಾಡಿದ್ವಿ. ರೆಡಿಯಾಗಿದ್ದು ವಿಷ್ಣುವರ್ಧನ್ ಅವರು. ಅದೇ ಸಾಯಿಬಾಬಾ ನೋಡ್ಲಂಗಾಯಿತು, ಎಲ್ಲ ಕಟ್ಕೊಂಡು ರೆಡಿಯಾಗಿದ್ದು. ಆಗ ಹಳೆ ಮನೆ, ಅಲ್ಲಿ ಒಂದು ಗಾರ್ಡನ್ ಥರ ಇದೆ, ಸೀಟ್ ಇದೆ, ಅಲ್ಲಿ ಕೂರಿಸ್ವಿ. ಅಲ್ಲಿ 3 ಗಂಟೆ ಮಾತಾಡಿದೆ. ನಾನು ಕೇಳ್ತಾ ಇದ್ದೆ ರವಿ ಬೆಳಗೆರೆಗೆ ವಿಷ್ಣುವರ್ಧನ್ ಜೊತೆ ಏನು 3 ಗಂಟೆ ಮಾತಾಡಿದ್ರು. ಅದ್ಭುತ, ತುಂಬ ಚೆನ್ನಾಗಿ ಮಾತಾಡಿದ್ರಲ್ಲ. ಕೊನೆಗೆ ಒಂದು ಮಾತನ್ನು ಪ್ರಸ್ತಾಪ ಮಾಡಲಿಲ್ಲ. ಅಂದರೆ ನನಗೆ ಇತ್ತೀಚೆಗೆ ರಾಜ್ಕುಮಾರ್ ಅವರ ಕನಸು ಬಿಡ್ತಾ ಇದೆ. ರಾಜ್ಕುಮಾರ್ ಅವರು ರಾತ್ರಿ ಅಲ್ಲ, ಹಗಲು ಕೂಡ ಅಷ್ಟೇ. ನಾನೇನು ರೆಸ್ಟ್ ಮಾಡಲಿಕ್ಕೆ ರೂಮಲ್ಲಿ ನೋಡ್ಕೊಂಡಿರುವಾಗ ರಾಜ್ಕುಮಾರ್ ಅವರ ಹತ್ರ ಬಂದು ನನ್ನ ನೆಪಿಸಿ ಬೆನ್ನು ತಟ್ಟಿ ಕೇಳ್ತಾರೆ, ಹೇಗಿದೆ ಚಿತ್ರರಂಗ, ನನ್ನ ಚಿತ್ರರಂಗ, ಮುಂದೆ ನೀನು ಇದನ್ನು ನಡೆಸ್ಕೊಂಡು ಹೋಗಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ ಅಂತೇಳಿ ವಿಷ್ಣುವರ್ಧನ್ ಅವರು ಹೇಳಿದರು. ಆಮೇಲೆ ಒಂದು ಪ್ರಶ್ನೆ ಕೇಳಿದರು, ಲೀಡರ್ ಆಗೋದು ಜನರಿಂದ, ನಾನೇ ಲೀಡರ್ ಅಂತ ಮುಂದೆ ಬಂದವರು ಯಾರೂ ಲೀಡರ್ ಆಗಿದ್ದಿಲ್ಲ. ನಾನು ಆಯ್ತಾ ನೋಡೋಣ ಅಂತ ಹೇಳಿದ್ರೆ ಅಷ್ಟೇ ಮಾಯ ಆದರು. ಇದು ರಾತ್ರಿ ಮಾತ್ರ ಅಲ್ಲ, ಹಗಲು ಕೂಡ ನಡೀತಾ ಇತ್ತು. ಇದು ಈ ಅನುಭವ ಇದೆಯಲ್ಲ, ಇದು ನನ್ನ ಲೈಫ್ ಟೈಮ್ನಲ್ಲಿ ಯಾವತ್ತೂ ಕಾಡ್ತಾ ಇರುತ್ತೆ. ಅಣ್ಣವರು ಯಾವಾಗಲೂ ಜೊತೆಲಿದ್ದಾರೆ, ಎಲ್ಲರೂ ಹೋಗಿಲ್ಲ ಅಂತೇಳಿ ವಿಷ್ಣುವರ್ಧನ್, ಸಾಕ್ಷಾತ್ ವಿಷ್ಣುವರ್ಧನ್ ಅವರು ಅಂದು ನಮ್ಮ ಹತ್ರ ಮಾತಾಡ್ತಾ ಹೇಳಿದ್ರು. ಆ ಮಾತುಕತೆಯನ್ನ ಒಂದು ಪುಸ್ತಕದಲ್ಲಿ ಬರೀಬೇಕು ಅಂತ, ಪುಸ್ತಕ ಮಾಡಬೇಕು ಅಂತ ರವಿ ಬೆಳಗೆರೆ ಎಲ್ಲ ಪಾಯಿಂಟ್ಸ್ಗಳನ್ನು ನೋಟ್ ಮಾಡಿದ್ರು. ಆ 3 ಗಂಟೆಯ ಸಂಭಾಷಣೆಯಲ್ಲಿ ಒಂದು ಇಡೀ ಪುಸ್ತಕ ಬರೆಯುವಂಥ ತಾಕತ್ತು ನಮ್ಮ ರವಿ ಬೆಳಗೆರೆಗೆ ಮಾತ್ರ ಸಾಧ್ಯ ಅಂತ ಅನಿಸ್ತದೆ. ಅದು ನೋಟ್ ಮಾಡಿದ್ರು. ನೋಟ್ ಮಾಡಿ ನನಗೆ ತೋರಿಸಿದ್ರು. ಪುಸ್ತಕ ಬರ್ತೀನಿ ಗಣೇಶ್ ಅಂತೇಳಿ ಹೇಳಿದ್ರು. ಪುಸ್ತಕ ಬರೀಲಿಕ್ಕೆ ಹೊರಟಿದ್ರು ಕೂಡ ಅಷ್ಟರಲ್ಲೇ ಆಯುಷ್ಯ ಕೈ ಕೊಟ್ಟು. ರವಿ ಬೆಳಗೆರೆ ಇಲ್ಲ, ವಿಷ್ಣುವರ್ಧನ್ ಇಲ್ಲ. ಪತ್ರಿಕಾರ ಅನ್ನುವ ಹಂತದಲ್ಲಿ ಬಡವಾಗಿದೆ, ವಿಷ್ಣುವರ್ಧನ್ ಇಲ್ಲದೆ ಚಿತ್ರರಂಗ ಬಡವಾಗಿದೆ. ಈಗ ನಮ್ಮ ಜೋಸೆಮ್ಮನವರು ಕೊಟ್ಟಂತಹ ಸಾಹಸ ಸಿಂಹ ಯಾವತ್ತೂ ಸಾಹಸ ಸಿಂಹ. ವಿಷ್ಣುವರ್ಧನ್ ನನಗೆ ಮರೆಯಾಗಿಲ್ಲ, ಅವರು ಜೊತೆನೇ ಇದ್ದಾರೆ. ಜೋಸೆಮ್ಮನವರನ್ನು ಎಷ್ಟು ಹೋಗಿದ್ರು ಸಾಲದು ಅಂತ ಒಂದು ಟೈಟಲ್ ಕೊಟ್ಟು ಅವರನ್ನು ಜೀವಂತವಾಗಿ ಇಟ್ಟಿದ್ದಾರೆ ಜೋಸೆಮ್ಮನವರು. ಇಷ್ಟು ಮಾತಾಡಿ ಒಂದೆರಡು ಮಾತಾಡಿ ಮುಗಿಸ್ತೇನೆ. ನಮಸ್ಕಾರ. ನೀವು ಅಧಿಷ್ಠ ಅತಿಥಿ ಅಂತ ಅನ್ಕೊಳ್ತೀನಿ. ಎಲ್ಲ ಸಿನಿಮಾದ ದಿಗ್ಗಜರಿದ್ದಾರೆ. ಇಲ್ಲಿ ರಾಜಕೀಯ ಭಾಷಣ ನಡೆಯುವುದಿಲ್ಲ, ನನಗೆ ಗೊತ್ತಿದೆ ನೈತಿಕತೆ. ಆದ್ದರಿಂದ ಎರಡೇ ಮಾತುಗಳಲ್ಲಿ ನಾನು ಮುಗಿಸ್ತಾ ಇದ್ದೆ. ಶಶಿರಾಜ್ ದೊರೆ ಅವರು ಸಾಹಸ ಸಿಂಹನ ಹಾದಿಯಲ್ಲಿ ಒಂದು ದೊಡ್ಡ ಸಾಹಸವನ್ನು ಮಾಡಿದ್ದಾರೆ. ಸಿಂಹದ ಹಾದಿ ಅನ್ನುವಂಥ ಚಿತ್ರದ ಪ್ರೀಮಿಯರ್ ಶೋವನ್ನು ಅಥವಾ ಕೈಂಡ್ ಶೋ ಅಂತ ನೋಡೋದಕ್ಕೆ ನಾವೆಲ್ಲ ಇಲ್ಲಿ ಬಂದಿದ್ದೇವೆ. ನನಗೆ ನೆನಪಾಗುವಂತಹದ್ದು ವಿಷ್ಣುವರ್ಧನ್ ಅವರ ನಾಗರಹೊಳೆ. ಬಹುಶಃ ಚಿಕ್ಕ ವಯಸ್ಸಿನಲ್ಲಿ ನೋಡಿದಂಥ ಸಿನಿಮಾ. ಇವತ್ತಿಗೂ ಕೂಡ ಆ ಸಿನಿಮಾದ ಕಥೆ, ಆ ಸಿನಿಮಾದ ಹಾಡುಗಳು, ಕಣಗಾಲು ಪುಟ್ಟಣ್ಣವರ ನಿರ್ದೇಶನ ಇವೆಲ್ಲವೂ ಕೂಡ 40 ವರ್ಷಗಳ ನಂತರ ಕೂಡ ನಮ್ಮ ಕಿವಿಯಲ್ಲಿ ಕುಯ್ದು ಬಿಡ್ತವೆ. ಅಂದರೆ ಅದಕ್ಕೆ ಅದರದೇ ಆದ ವಿಶಿಷ್ಟ ಇತ್ತು. ಹಾಗಾಗಿ ಅವರ ಹಾದಿಯಲ್ಲಿ ರಾಜು ಅವರು ಸಿಂಹದ ಹಾದಿ ಕಥೆಯನ್ನು ಬರೆದು ಅವರೇ
ನಿರ್ದೇಶಿಸಿ ಇವತ್ತು ಕನ್ನಡ ನಾಡಿನ ಜನತೆಗೆ ತಲುಪಿಸ್ತಾ ಇದ್ದಾರೆ. ಕನ್ನಡ ರತ್ನ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಹಾದಿಯಲ್ಲಿ ನಡೀತಾ ಇರತಕ್ಕಂಥ ಮತ್ತು ಅವರ ಅಭಿಮಾನಿಯಾಗಿ ಅವರ ದಾರಿಯನ್ನು, ಅವರ ಮಾರ್ಗದರ್ಶನವನ್ನು ಜನತೆಗೆ ತೋರಿಸ್ತಾ ಇರ್ತಕ್ಕಂಥ ಶಶಿಗಾಜು ಈ ಸಿನಿಮಾ ಯಶಸ್ಸು ಕಾಣಲಿ, ನಾವೆಲ್ಲ ಬೆಂಬಲಿಸೋಣ. ಇಡೀ ಚಿತ್ರರಂಗ ಅವರ ಬೆನ್ನಿಗಿದೆ. ಒಬ್ಬ ರಾಜಕಾರಣಿಯಾಗಿ ನಾನು ಕೂಡ ಅವ್ರ ಜೊತೆ ನಿಲ್ತೇನೆ ಅಂತ ಹೇಳ್ತಾ ಅವ್ರಿಗೆ ಒಂದೇ ಒಂದು ಕಾಲ್ಗೆ ಸರ್ ದಯವಿಟ್ಟು ಬಂದ್ರೆ ಅದು ನನಗೆ ನನ್ನ ಕ್ಷಣ ತುಂಬಾ ದೊಡ್ಡ ಚಪ್ಪಾಳೆ ಹೊಡೆದಿದೆ. ನನ್ನ ಹೃತ್ಪೂರ್ವಕ ವಂದನೆಗಳನ್ನು. ಇಷ್ಟು ಜನರನ್ನ ಕಲಾವಿದರನ್ನು ನೋಡೋದ್ರೆ ಭಾಗ್ಯ. ಆ ಭಗವಂತ ಓಡಾಡ್ಬೇಡ ಮಧ್ಯದಲ್ಲಿ. ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಆ ಭಗವಂತ ನಿಮಗೆಲ್ಲ 100 ವರ್ಷ ಆಯುಷನ್ನು ಕಲಿಸಿ, ಆರೋಗ್ಯವನ್ನು ಕಲಿಸಿ ಕಾಪಾಡಲಿ ಅಂತ ದೇವರಲ್ಲಿ ನಾನು ಬೇಡ್ಕೊಂತೀನಿ. ಅಮ್ಮ ಯಾವ್ದಾದ್ರು ಒಂದು ಘಟನೆ ನೆನ್ಸ್ಕೊಳ್ತೀರಾ? ಥ್ಯಾಂಕ್ ಯು. ಸರ್ ಮಾತಾಡ್ಬೇಕು ಅಂತ ಕೇಳ್ಕೊಳ್ತೀನಿ. ಜೋರಾದ ಚಪ್ಪಾಳೆ. ಓಂ ಅಂಬರೀಷಾಯ ನಮಃ. ಆಸ್ ವಿಷನ್ ನಾನು ನಿಂತಾಗ ಓಂ ಅಂಬರೀಷಾಯ ನಮಃ ಅಂತ ಹೇಳಿ ಮುಂದಕ್ಕೆ ಮಾತಾಡೋದು. ಅಣ್ಣ ಇದು ತಮಗೆಲ್ಲ ಗೊತ್ತಿಲ್ಲೋ, ಇಲ್ಲಿ ಯಾವಾಗ ಬಂದು ಮೈಕ್ ಹಿಡಿದ್ರು ಫಸ್ಟ್ ಅಂಬರೀಷನ ಜ್ಞಾಪಿಸ್ಕೊಂಡು ಮುಂದಕ್ಕೆ ಮಾತಾಡ್ತೀನಿ. ಅದು ಅಲ್ಲ, ನಾನು ವೈಯಕ್ತಿಕವಾಗಿ ನಿಜ ಈಗ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರು ಅವರ ಹುಟ್ಟಿನಿಂದ ಹಿಡಿದು, ಅವರ ಒಡನಾಟದಿಂದ ಹಿಡಿದು, ಅವರ ಜೊತೆಯಲ್ಲಿ ನಡೆದಂತಹ ಘಟನೆಗಳಿಂದ ಹಿಡಿದು ಎಲ್ಲವನ್ನೂ ಸವಿಸ್ತಾರವಾಗಿ ಬಿಡಿಸಿ ಹೇಳ್ಬಿಟ್ಟಿದ್ದಾರೆ. ಇಲ್ಲ, ಪ್ರತಿಯೊಂದು ಸಿಂಹಪ್ಪನ ಹೇಳಿದ್ರು, ನಾನು ಅವ್ರ ಜೊತೆ ಜಗಳ ಆಡಿದ್ದೀನಿ, ಮಾತಾಡಿದ್ದೀನಿ, ಊಟ ಮಾಡಿದ್ದೀವಿ, ಎಲ್ಲ ಧರಣಿ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀನಿ ಅನ್ನೋದನ್ನ ಪ್ರತಿಯೊಂದು ಹೇಳ್ಬಿಟ್ರು. ಅದು ಅವಿಸ್ಮರಣೀಯ. ನಾನು ಸಿಂಹಪ್ಪನವ್ರ ಬಾಯಲ್ಲಿ ಇಂಥವ್ರು ತುಂಬಾ ಕೇಳಿದ್ದೀನಿ, ಜೋರ್ ಬಾಯಲ್ಲೂ ಕೇಳಿದ್ದೀನಿ. ಇನ್ನು ನಮ್ಮ ಗಣೇಶ್ ಕಾಸರಗೋಡು ಸರ್ ಬಂದಿರೋವನ್ನ ಓದ್ಕೊಂಡು ನಾನು ಕೆಲವೊಂದನ್ನ ತಲೆಯಲ್ಲಿ ಇಟ್ಕೊಂಡು ಅವ್ರ ಜೊತೆನಲ್ಲಿ ಮಾತಾಡಿದ್ದೀನಿ. ಆದ್ರೆ ನಾನು ಒಂದು ಸ್ಕೂಲ್ ಮಾಸ್ಟರ್ ಅನ್ನುವಂತಕ್ಕಂಥ ಒಂದು ಚಿತ್ರ, ನಮ್ಮ CR ಮನೋಹರ್ ಅಂತ ಹೇಳಿ ನಿರ್ಮಾಪಕರು, ಅವರ ಜೊತೆಯಲ್ಲಿ ನಾವು ಸಹ ನಿರ್ಮಾಪಕನಾಗಿ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿದ್ವಿ. ಅದು ಸ್ಕೂಲ್ ಮಾಸ್ಟರ್ ಅಂತ ಹೇಳಿ, ಅದು ಕೊನೆಯ 2ನೇ ಚಿತ್ರ, ಸ್ಕೂಲ್ ಮಾಸ್ಟರ್ ಚಿತ್ರ. ದಿನೇಶ್ ಬಾಬು ಅವರು ನಿರ್ದೇಶನ ಮಾಡಿದ್ರು. ಆ ಸಂದರ್ಭದಲ್ಲಿ ನಡೆದಂತಹ ಕೆಲವು 1-2 ಘಟನೆಗಳನ್ನ ನಾನು ಈ ಸಂದರ್ಭದಲ್ಲಿ ಹೇಳಲೇಬೇಕು. ಅದರ ಒಂದು ತತ್ಸಮವನ್ನು ಆಲ್ರೆಡಿ ನಮ್ಮ ಸಿಂಹಬಾಬುವನ್ನ ಹೇಳಿದ್ದಾರೆ. ಅವರು ಎಷ್ಟು ಸರಳ, ಆಮೇಲೆ ಈ ಕೈಯಿಂದ ಗೊತ್ತಾಗ್ಬಿಟ್ಟಿಲ್ಲ, ಆ ಕೈಯಿಂದ ಗೊತ್ತಾಗಬಾರದು ಅನ್ನೋ ಒಂದು ಯಾವ ತರ ಇತ್ತು ಅನ್ನೋದಕ್ಕೆ ಕಿಂಗ್ಸ್ ರೋಡ್ ಹೋಟೆಲ್ ಅಲ್ಲಿ ನಡೆದಂತಹ ಒಂದು ಘಟನೆ. ಅವರು ಸಾಮಾನ್ಯವಾಗಿ ಪರ್ಮನೆಂಟ್ ಆಗಿ ಕಿಂಗ್ಸ್ ರೋಡ್ ಬಿಟ್ಟು ಬೇರೆ ಕಡೆ ಇರ್ತಿರ್ಲಿಲ್ಲ. ಅವ್ರದೇ ಒಂದು ಪರ್ಮನೆಂಟ್ ರೂಮ್ ಇತ್ತು. ಅವ್ರು ಬರ್ತಾರೆ ಅಂತ ಗೊತ್ತಾದ್ರೆ 1 ವಾರ ಮುಂಚೆನೆ ಅದನ್ನ ಕ್ಲೀನ್ ಮಾಡಿ ನೀಟಾಗಿ ಇಟ್ಕೊಂಡು ಅವ್ರು ಬಂದಾಗ ಅವ್ರು ಏನೇನು ಬೇಕೋ ಯಾವ ಹೊತ್ತಿಗೆ ಅದೆಲ್ಲ ಕರೆಕ್ಟಾಗಿ ಎಲ್ಲ ವ್ಯವಸ್ಥೆಗಳು ನಡೀತಿತ್ತು. ಅಲ್ಲಿ ನನಗೆ ಸಂಜೆ ಒಂದು 6 ಗಂಟೆಗೆ ಒಂದು ಫೋನ್ ಬಂತು, ಸಾಕು ಮೊಬೈಲ್ದಲ್ಲೇ ಬಂತು. ಎಲ್ಲಿದ್ರ ಬಣಕ, ನಾನು ಕೆಳಗಡೆ ರೂಮಲ್ಲಿ ಇದ್ದೀನಿ. ಹೌದಾ, ಒಂದು 5 ನಿಮಿಷ ಮೇಲ್ಗಡೆ ಬನ್ನಿ. ಹೋದೆ. ಏನಣ್ಣ, 2 ಕವರ್ ಕೊಟ್ಟರು. ಇದರಲ್ಲಿ 50,000 ಇದೆ, ಇದರಲ್ಲಿ 25,000 ಇದೆ. ಇವೆರಡನ್ನೂ ಇವಾಗ ನೀವು ಪ್ಯಾಲೇಸ್ಗೆ ತಗೊಂಡು ಹೋಗ್ಬೇಕು. ಅಲ್ಲಿ 1 ವಾರದಿಂದ ಕುಸ್ತಿ ಆಡಿದ್ದಾರೆ. ಆ ಕುಸ್ತಿ ಆಡಿದಂಥದ್ರಲ್ಲಿ ವಿನ್ನರ್ ಯಾರಿದ್ದಾರೆ ಅವ್ರಿಗೆ 50,000, ಮತ್ತೆ ರನ್ನರ್ ಯಾರಿದ್ದಾರೆ ಸೆಕೆಂಡ್ ಪ್ರೈಸ್ ಅವ್ರಿಗೆ 25,000. ಈ 2 ಕವರ್ನ ನೀವು ಕೊಡಬೇಕು ಅಂದರು. ಅಣ್ಣ ತಪ್ಪೆ ಕೊಟ್ಟಂತೀನಿ ಬೇಡ, ಏನು ತೊಂದರೆ ಇಲ್ಲ. ಬಟ್ ಒಂದು ಕಂಡೀಷನ್ ಬಣ್ಕ, ಏನಣ್ಣ, ನಾನು ಕೊಟ್ಟೆ ಅಂತ ಹೇಳಾಗಿಲ್ಲ ಅಂದರು.
ಮತ್ತೆ ಯಾರು ಕೊಟ್ಟರು ಅಂತ ಹೇಳ್ಬೇಕು ಅಂದೆ. ನಾನೇ ಕೊಟ್ಟೆ ಅಂತ ಹೇಳ್ಕೊಂಡು ಬರ್ತೀನಿ ಅಂದ್ರು. ಐ ಆಮ್ ವೆರಿ ಸಾರಿ, ನಾನು ನಿಮ್ಮ ಕೈ ಮುಗಿತೀನಿ, ನಿಮ್ಮನ್ನೆಲ್ಲಾ ಥರದಲ್ಲೂ ಗೌರವಿಸ್ತೀನಿ ನಾನು. ಆದ್ರೆ ನಿಮ್ಮನ್ನ ತಪ್ಪಾಗಿ ನಾನು ಕೊಟ್ಟೆ ಅಂತ ಹೇಳೋದು ಅಷ್ಟು ಸಮಂಜಸ ಅಲ್ಲ. ನನ್ನ ಆತ್ಮಸಾಕ್ಷಿ ಒಪ್ಪಲ್ಲ, ನಾನು ಆ ಕೆಲಸ ಮಾಡಲ್ಲ ಅಂತೆ. ಅಲ್ಲದೆ ನಾನು ಹೇಳಿದ್ರು ಮಾಡಲ್ಲ, ಇಲ್ಲ ನಾನು ಮಾಡಲ್ಲ. ನಾನು ನಿಮ್ ಮುಂದೆ ಒಂದು ಸುಳ್ಳು ಹೇಳ್ತೀನಿ, ಏನಂತ ನಾನೇ ಕೊಟ್ಟೆ ಅಂತ ಹೇಳ್ಬಿಟ್ಟು ಹೋಗ್ತೀನಿ. ಆದ್ರೆ ಅಲ್ಲಿ ಆತ್ಮಸಾಕ್ಷಿ ವಿರುದ್ಧ ನಾನು ಮಾಡ್ಕೊಳ್ಳಲ್ಲ, ನಾನು ಸತ್ಯನೇ ಹೇಳ್ಕೊಡ್ತೀನಿ ಅಂತೆ. ಅಂದ್ರೆ ಒಂದು ಕೆಲಸ ಮಾಡಿ ಬೇಡ ಬಿಡಿ ಅಂದ್ರು. ಸರಿ ಬೇಡ ಬಿಡಿ ಅಂದೆ. ನನ್ನ ಮುಂದೆ ರಾಜನ್ ಕರೆದ್ರು, ರಾಧಾ ಅಣ್ಣ ಓಕೆ ರಾಧಾ, ಅವನ್ನ ಕರೆದ್ಬಿಟ್ಟು ಬಡ್ಕರು ನಾನು ಹೇಳಿದ್ದನ್ನ ಕೇಳ್ತಾ ಇಲ್ಲ, ಒಂದು ಕೆಲಸ ಮಾಡಿ ಅವನ್ನೆಲ್ಲ ನಾವು ಕರೆದು ನಮಗೆ ಅವ್ನ ಕೈ ಕೊಟ್ಟು ಕಳಿಸಿ ಅಂದ್ರು. ಅವ್ರು ಬಂದರು, ತಗೊಂಡ್ರು, ಹೋದ್ಮೇಲೆ ನನ್ನನ್ನು ಕೇಳಿದ್ರು, ಏನ್ ಬಡ್ಕರ್, ಯಾಕೆ ಏನ್ ಗಂಟು ಹೋಗ್ತಿತ್ತು ಅಂದ್ರು. ಇಲ್ಲಣ್ಣ, ನೀವು ಕೊಟ್ಟಿದ್ದನ್ನ ಹೇಳ್ಬಿಡಿ ಅಂತ ಅಂದಾಗ ನಾವು ನಿಮ್ಮ ಅನುಯಾಯಿಗಳು, ನಿಮ್ಮನ್ನ ನೋಡಿಕೊಂಡು ಬೆಳೀತಾ ಇರೋರು ನಾವು. ಇನ್ನ ನಾನು ನಂದು ಅಂತ ಹೇಳ್ಕೊಳ್ಳೋದು ಯಾವ ಕರ್ಮನಣ್ಣ? ಅಲ್ಲ ಬಡ್ಕ, ನಂದು ನಿಂದು ಅನ್ನೋದು ಏನೂ ಇಲ್ಲ, ಎಲ್ಲ ಅವಂದು ಅಂದು ಕೈಯಲ್ಲಿದ್ದಂತಹ ಸಾಯಿಬಾಬಾ ಫೋಟೋವನ್ನು ನೋಡ್ಕೊಂಡು ಕಿವಿಲಿ ಹಿಡ್ಕೊಂಡು ನಾನು ಕರೆಕ್ಟಾಗಿ ಹೇಳ್ದಲ್ಲ, ಇದೊಂದು ಸ್ವಲ್ಪ ಬಣ್ಕರ್ಗೂ ಹೇಳ್ಬಿಡಿ ಅಂತ ಹೇಳ್ಬಿಟ್ಟು ನನ್ನ ಕಿವಿಗೆ ಹಿಂಗಿಟ್ರು. ಇನ್ನೇನು ಪಾಪ ಅಂದ್ಬಿಟ್ಟು ಸುಮ್ಮನಾದ್ರಿ. ಅಂದ್ರೆ ಅವರ ಆ ನಡವಳಿಕೆಗಳು, ಅವರ ಒಂದು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಶೂಟಿಂಗ್ ಸೆಂಟರ್ ಇದ್ದಂತ ವ್ಯವಸ್ಥೆಗಳು. ಒಂದು ದಿನ ನಾನು ಅವ್ರದ್ದು ಡಿಕ್ಕಿ, ನಾವು ಕಾರು ಬರುವಾಗ ಡಿಕ್ಕಿನಲ್ಲಿ ನೋಡಿದೆ, ಅಣ್ಣ ಒಂದು 50 ಶಾಲು ಗೊತ್ತಲ್ವಾ, 50 ಶಾಲು, ಒಂದು ದೊಡ್ಡ ಬಂಡಲ್ ಪಾರ್ಲೆ ಬಿಸ್ಕೆಟ್ ಇಟ್ಕೊಂಡಿದ್ರು. ನಾನು ಹೊತ್ಕಡೆ ಬೇಕಲ್ಲ, ಅಲ್ಲಿಂದ ಇರೋದು ಬರತ್ತಂದ್ರು, ಹಣ ಇದನ್ನೆಲ್ಲ ಏನಕ್ಕೆ ಇಟ್ಕೊಂಡಿದೆ ಅಣ್ಣ ಅಂದೆ. ಇಲ್ಲ ಬಡ್ಕರ್, ಪಾಪ ಯಾರೋ ಹೊಟ್ಟೆ ಹಸು ಅದು ಇರ್ತಾರೆ, ಅವ್ರಿಗೆ ಕೊಡೋದಕ್ಕೆ ಏನಿರ್ತದೆ. ಆಮೇಲೆ ಯಾವಾಗ ಮಕ್ಕಳು ಬರ್ತಾರೆ, ಮಕ್ಕಳು ಬಂದಾಗ ಕೊಡೋದಕ್ಕೆ ಅವೆಲ್ಲ ಬೇಕಾಗ್ತದೆ ಅಂತ ಹೇಳಿ ಆ ಕಾರಲ್ಲಿ ಬರುವಾಗ ಅಲ್ಲೆಲ್ಲೋ ಚಳಿನಲ್ಲಿ ಕೂತಿದ್ದವ್ರಿಗೆ ಇವರು ರಾಜನ ಕಡೆಯಿಂದ ಅವ್ರು ಟ್ರೈ ಮಾಡ್ತಾ ಇದ್ರು. ರಾಧ ಅವ್ರ ದಿನವ ಕಾರನ್ನ ಸೈಡ್ಗೆ ಹಾಕಿ ಗ್ಲಾಸ್ ಏರಿಸ್ಬಿಟ್ಟು ಈ 2 ಶಾಲು ಮತ್ತೆ 2 ಬಿಸ್ಕೆಟ್ ಬಣ್ಣ ಹೋಗಿ ಅವ್ರಿಗೆ ಕೊಟ್ಬಿಟ್ಟ. ಯಾರು ಏನು ಅಂತ ಹೇಳಕ್ ಹೋಗ್ಬೇಡ ಅಂತ ಸ್ವಲ್ಪ ಕತ್ತಲ ಜಾಗದಲ್ಲಿ ಗಾಡಿ ನಿಲ್ಲಿಸಿ ಅದನ್ನ ಕೂರಿಸ್ಕೊಂಡು ಆಮೇಲೆ ಕಾರು ಕೂರಿಸ್ಕೊಂಡು ಕರ್ಕೊಂಡು ಬಂದ್ರು. ನಾನು ಅವ್ರನ್ನ ನೋಡಿ ಅವರು ಆಮೇಲೆ ಸಂಜೆ ಇನ್ನೊಂದು ಘಟನೆ, 5-6 ಗಂಟೆ ಶೂಟಿಂಗ್ ಮುಗಿತು, ಕಿಂಗ್ಸ್ ಕೋರ್ಟ್ಗೆ ಬಂದ್ವಿ. ಬಂದಾಗ ಅರ್ಜೆಂಟ್ ಬೆಂಗಳೂರಿಗೆ ಬರಬೇಕು. ನಾನು ಹಣ ಬರ್ತೀನಿ ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದ್ರಿ, ಏನು ಅಂತದ್ದು ನಿಮ್ದು, ಏನು ಅಷ್ಟು ತಲೆ ಹೋಗುವಂಥ ಕೆಲಸ ಇದೆಯಾ ಅಂದ್ರು. ಹಣ ನಿಮ್ಮ ಹತ್ರ ಸುಳ್ಳಿಡಕ್ಕೆ ಬಿಟ್ಟರು, ಬೆಂಗಳೂರಿಗೆ ಹೊರಟಿದ್ದೀನಿ ಅಂದೆ. ಟೈಮ್ ಎಷ್ಟು? 6:30. ಸರಿ, ನೀವು ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಹೋಗೋ ಅಷ್ಟೊತ್ತಿಗೆ 7 ಆಗುತ್ತಲ್ಲ, ಕೆಳಗೆ ಹೋಗೋ ಅಷ್ಟೊತ್ತಿಗೆ. ಸರಿ, ಬೆಂಗಳೂರು ಹೋಗಿ ಸೇರೋ ಅಷ್ಟೊತ್ತಿಗೆ 10-11 ಗಂಟೆ ಆಗುತ್ತೆ. ಸೆಂಟ್ರಲ್ ನೀವು ಸರಿ ಏನೇನು ಮಾಡ್ತೀರೋ ಅದೆಲ್ಲ ನನಗೆ ಗೊತ್ತಿಲ್ಲ, ಆದ್ರೂ 10 ಗಂಟೆ ಆದರೂ ಹೇಳ್ತೀನಿ ಹೋಗೋ ಅಷ್ಟೊತ್ತಿಗೆ. ಈ ಕತ್ಲ ಆದ್ಮೇಲೆ ಪ್ರಪಂಚದಲ್ಲಿ ಯಾರು ಓಡಾಡ್ತಾರೆ ಅಂತ ಗೊತ್ತಾ ನಿಮಗೆ ಅಂದ್ರು. ಯಾರಣ್ಣ ಗೊತ್ತಿಲ್ಲ, ಎಲ್ಲ ಓಡಾಡ್ತಿರ್ತಾವಲ್ಲ ಅಂದೆ. ಇಲ್ಲ ಸಂಜೆ 7 ಗಂಟೆ ಅಂದ್ರೆ ಕತ್ಲು ಬಂದಾದ್ಮೇಲೆ ಆಚೆ ಕಡೆ ಓಡಾಡೋರು ಯಾವ ಅಂದ್ರೆ ಪ್ರೇತಾತ್ಮಗಳು, ದೇವುಗಳು, ಮತ್ತೆ ಅತೃಪ್ತ ಆತ್ಮಗಳು, ಅವು ಸಂಚರಿಸ್ತಾ ಇರ್ತವೆ. ಸೊ ನಾವೇನ್ ಮಾಡ್ಬೇಕು, ಮನುಷ್ಯರಾದವರು 6-6:30 ಒಳಗೆ ಸೇರ್ಕೊಂಡ್ಬರ್ಬೇಕು. ಏನೇ ಕೆಲಸ ಇದ್ರು 7 ಗಂಟೆ ಮ್ಯಾಕ್ಸಿಮಮ್. ಈ ಕತ್ಲ ನಾವು ಬಂದು ಒಳಗೆ ಸೇರ್ಕೊಂಡ್ರೆ ಅವು ಕತ್ಲ ಆದ್ಮೇಲೆ ಹೊರಗಡೆ ಬರ್ತವೆ. ಹೊರಗಡೆ ಬಂದು ಈ ನಾನು ಹೇಳಿದ್ದಲ್ಲ ಪ್ರೇತಾತ್ಮಗಳು, ದೇವಗಳು, ಈ ಅತೃಪ್ತ ಆತ್ಮಗಳು, ಅವು ವ್ಯಕ್ತಿಗಳನ್ನ ನೋಡ್ತಾ ಬಂದು ಮೈಗೆ ಆವರಿಸ್ಕೊಂಡ್ಬಿಡ್ತವೆ. ಸೊ ಅದಕ್ಕೋಸ್ಕರ ಇವಾಗ ನೀವು ಹೋಗೋ ಹಾಗಿಲ್ಲ. ಬೆಳಿಗ್ಗೆ 5-6 ಗಂಟೆಗೆ ಹೋಗಿ ತೊಂದರೆ ಇಲ್ಲ, ಆದ್ರೆ ಈಗ ರಾತ್ರಿ ನೀವು ಜರ್ನಿ ಮಾಡಂಗಿಲ್ಲ ಅಂದ್ರು. ಮತ್ತೆ ನನಗೆ ಬೆಳಿಗ್ಗೆ ಬರಬೇಕು, ಎಮರ್ಜೆನ್ಸಿ ಆಯ್ತಾ ನಾನು ಹೇಳ್ಬಿಟ್ಟು ಸುಳ್ಳು ಹೇಳಿ ಒಂದು 9 ತನಕ ಜೊತೆಲಿದ್ದು ಆಮೇಲೆ ಹೊರಟು ಬಂದ್ಬಿಟ್ಟೆ. ಬಂದಾದ್ಮೇಲೆ ಕೆಳಗಡೆ ಕೇಳ್ಕೊಂಡಿದ್ದಾರೆ ಎಷ್ಟೊತ್ತು ಹೋದ ಮಾಡ್ತಾರೆ ಅಂತೇಳಿ. ಅವ್ರಿಗೆ ಗೊತ್ತಾಗಿ ಫೋನ್ ಮಾಡಿ, ಅಂದ್ರೆ ಸಫಿಸ್ಟಿಕೇಟೆಡ್ ಆಗಿ ಬೈತಾರೆ ಅವರು,
ಅಂದ್ರೆ ಅವ್ರ ಬೈಗುಳ ನನ್ನ ಥರದ್ದು ನಮ್ಮ ಜಮೀನು ಆಸ್ಮಾನಕ್ಕೆ ಬರಕ್ಕೆ ಅಂತ ನಮ್ದು ಅವ್ರಿಗೂ ತುಂಬಾ ಅಂತರ ಇದೆ ಅವ್ರ ಬೈಗುಳಗಳು. ಅಂದ್ರೆ ಅಷ್ಟು ಒಂಥರ ಸಫಿಸ್ಟಿಕೇಟೆಡ್ ಆಗಿ ಬೈದ್ರು. ಇನ್ನೊಂದು ಘಟನೆ ಒಬ್ಬರಿ ಮಂಜು ಕೆ ಮಂಜು ಚಿತ್ರ ಶೂಟಿಂಗ್ ನಡೀತಾ ಇತ್ತು. ನಾನೇ ಬೇರೆ ನನ್ನ ಸ್ಟೈಲೇ ಬೇರೆ ಅಂತ ಟೈಟ್ಲ್ ಇಟ್ಟಿದ್ದು ಕೆ ಮಂಜು. ನಾನು ನೋಡ್ಬಿಟ್ಟು ಮಂಜುಗೆ ಇದೇನಪ್ಪ ಒಂದು 18-25 ವರ್ಷದ ಹುಡುಗರಿಗೆ ಇದ್ದದ್ದು ಟೈಟ್ಲ್ ಇಟ್ಟರೆ ಅದಕ್ಕೊಂದು ಅರ್ಥ ಇರ್ತದೆ. ನೀನು ವಿಷ್ಣು ಸಾರ್ಗೆ ವಿಷ್ಣು ಸಾರ್ಗೆ ಹೋಗಿ ಇಂಥ ಟೈಟ್ಲ್ ಇಟ್ಟಿದ್ದೀರಾ ಸಾರ್ ಗೊತ್ತಾ ಈ ವಿಷಯ ಅಂತ ಅಂದೆ. ಇವ್ರು ಕೆ ಮಂಜು ಶೂಟಿಂಗ್ ನಡೆಯುವ ಎಮ್ಡಿ ಕೌಶಿಕ್ ಸ್ಟುಡಿಯೋದು ಶೂಟಿಂಗ್ ನಡೆಯುವ ಹೇಳ್ಬಿಟ್ಟಾನೆ. ಬಣ್ಕರು ಹಿಂಗಂದ ಏನು ನಾನೇ ಬೇರೆ ನನ್ನ ಸ್ಟೈಲೇ ಬೇರೆ ಬಣ್ಕರ್ ವಿಷ್ಣು ಸಾರ್ಗೆ ಟೈಟ್ಲ್ ಸೂಟ್ ಆಗುತ್ತಾ ಅಂತೇಳಿ. ಹೌದಾ ಸರಿ ಬಿಡು ಮಾತಾಡ್ತೀನಿ. ನಾನು ಬೆಳಗ್ಗೆ ಎದ್ದಳ ಅಷ್ಟೊತ್ತಿಗೆ 9 ಮಿಸ್ ಕಾಲ್ ಇತ್ತು ವಿಷ್ಣು ಸಾರ್. ಏನು ಅಂತ ನೋಡ್ಕೊಂಡ್ರೆ ಏನು ಅಂದೆ, ನೀನ್ ಬರೋ ತನಕ ನಾನು ಟಿಫನ್ ಮಾಡಲ್ಲ ಅರ್ಜೆಂಟ್ ಅಣ್ಣ ಇವಾಗ ಇದ್ದು ರೆಡಿ ಆಗ್ತಾ ಇರೋದು. ಈ ಕೆ ಮಂಜು ಶೂಟಿಂಗ್ ಹೋಗ್ತಾರೆ ಅವರು ಟಿಫನ್ ಮಾಡೋದು ಅರ್ಜೆಂಟ್ ಬರಯ್ಯ ಅಂತ ಕೆ ಮಂಜು ನನಗೆ ಎದ್ದೋ ಬಿದ್ದು ಅಂತ ಮಾಡಿ ಓಡೋದೆ. ಹೋದ್ರೆ ಕೂರಿಸ್ಕೊಂಡು ನೋಡು ನಾನು ಟಿಫನ್ ಮಾಡಿಲ್ಲ, ನೀನು ನನ್ನ ಟೈಟ್ಲ್ ಬಗ್ಗೆ ವಿಮರ್ಶೆ ಮಾಡದಂತೆ. ಏನದು ಯಾಕೆ ಅಂದ್ರು. ಅಣ್ಣ ನೀನು ಸಾಹಸ ಸಿಂಹ ಅಲ್ವಾ? ನಾನೇ ಬೇರೆ ಅಣ್ಣ ನಿಮ್ಗೆ ಏನಣ್ಣ ನಿನ್ ಯಜಮಾನ ವ್ಯವಸ್ಥೆ ಹೇಳೋಣ. ನೀವು ಹೋಗಿ ನಾನೇ ಬೇರೆ ನನ್ನ ಸ್ಟೈಲೇ ಬೇರೆ ಅಂತ ಯಾರು 18-19 ವರ್ಷದ ಹುಡುಗರು ಇಟ್ಕೊಂಡು ಇಟ್ಕೊಂಡ್ಬಿಟ್ರೆ ಹೆಂಗಣ್ಣ ಆ ಟೈಟ್ಲ್ ಮುಂದೆ ಇದೆಯಲ್ಲ ತುಂಬಾ ಬಾಲಿಶವಾಗಿದೆ ಅಂತ ಅಂದೆ. ಕೆ ಮಂಜು ನನ್ನೇ ಕೆ ಮಂಜು ಕರೆದು ದೈ ಬರ ಬಣ್ಕರ್ ಹೇಳ್ತಾರೆ ನಾನೇ ಬೇರೆ ನನ್ನ ಸ್ಟೈಲೇ ಬೇರೆ ಸ್ಟೇಟ್ನ ತೆಗೆದುಬಿಡು ಮತ್ತೆ ಹೇಗಿರ್ಬೇಕು ಸರಿ ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನಾದ್ರು. 3 ದಿವಸಕ್ಕೆ ಕೆ ಮಂಜು ಬಂದು ಬಳ್ಳಾರಿ ನಾಗ ಅಂತ ಹೆಸರಿಲ್ಲ ಬಳ್ಳಾರಿ ನಾಗ ಮತ್ತೆ ಏನಪ್ಪ ಚೆನ್ನಾಗಿರ್ತಾರೆ ಮಳೆಯಿಂದ ಬಿದ್ದಿ ಬಿದ್ದಂಗೆ ಇರಲ್ಲ ಅಂತೆ. ಮೊದಲು ಇದೇನೋ ಬಾಂಡ್ಲಿ ಬೆಂಕಿ ಅಂತ ನಮ್ಗೆ ಗೊತ್ತಿಲ್ಲ ಏನೋ ಮಾಡ್ತೀನ ಇನ್ ಮುಂದಕ್ಕೆ ನಮಗೆ ಏನು ಬೇಡ. ಆ ಮಂಜು ನನಗೆ ಫೋನ್ ಮಾಡಿ ಅಂತ ನಿಮಗೆ ಬೇಡ ನಿನ್ನಿಂದ ನಮ್ಗೆ ಹಿಂಗಾಯ್ತು ಹಂಗಾಯ್ತು ನಾನು ದಿನೇಶ್ ಬಾಬುಗೆ ಹೇಳ್ಬಿಟ್ಟು ಹಂಗ್ ಮಾಡಿದ್ದೆ ಹಿಂಗ್ ಮಾಡಿದ್ದೆ ಈ ಬಳ್ಳಾರಿ ನಾಗ ಅಂತ ಹೇಳಿದ್ದಕ್ಕೆ ಸ್ಟೈಲೇ ಚೇಂಜ್ ಮಾಡ್ಬೇಕಾಗೈತೆ ಪ್ಯಾಟರ್ನೇ ಚೇಂಜ್ ಮಾಡ್ಬೇಕಾಗೈತೆ ಅಂತ ಏನೋ ಮಾಡ್ಕೊ ಹೋಗ ಬಿಡ್ಬಿಡು ಅಂದೆ. ಸೊ ಈ ತರದ ಒಂದು ಸಂಬಂಧಗಳನ್ನ ಬಾಬನ ಹೇಳೋದು ಯಾರನ್ನ ಹಂಚ್ಕೊಂಡು ಬಿಟ್ರೆ ತುಂಬಾ ಅವ್ರನ್ನ ಮನ್ಸಾರೆ ಮಾಡ್ತಾರೆ ಅಂತ ಹೇಳಿ ಅಂತ. ಅವರು ಮಧ್ಯಾಹ್ನದ ಊಟವನ್ನ ತುಂಬಾ ಬೇಕಾದವ್ರ ಜೊತೆನಲ್ಲಿ ಇಟ್ಕೊಂಡು ಶ್ರೀಗಳು ಊಟ ಮಾಡಿ ಅವ್ರ ಕೈಯಲ್ಲಿ ಒಂದು 35 ವರ್ಷ ಅಣ್ಣ 35 ಇಯರ್ಸ್ ಅಣ್ಣ ಆ ಶ್ರೀಗಳು ಊಟ ಮಾಡಿರೋ ಸೊಗಡು ಗೊತ್ತಾಗ್ಬೋದು ಅವ್ರಿಗೆ ಇಂಥವರೇ ಮಾಡಿದ್ದಾರೆ ಅಂತ ಹೇಳಿ. ಮತ್ತೆ ಅವ್ರ ಸಿಸ್ಟರ್ ಮನೆಯಿಂದ ಊಟ ಬರ್ತಿದ್ದಣ್ಣ ಇಲ್ಲಿ ಮೈಸೂರಲ್ಲಿ. ಅಲ್ಲಿಂದ ಬರ್ದೇನೆ ಅಕಸ್ಮಾತ್ ಎಲ್ಲಿಂದ ಬೇರೆ ಕಡೆ ಅಂತ ಬಂದ್ರೆ ನೋಡು ಇವರೆಲ್ಲ ಹಿಂಗ್ ಮಾಡ್ತಾವ್ರೆ ಬೇಕಾದ್ರೆ ಆದ್ರೂ ವಿಧಿ ಇಲ್ಲ ಅನ್ನೋದ್ ಬಗ್ಗೆ ದುರಾಂಕಾರ ಮಾಡಬಾರ್ದು ತಿಂದುಬಿಡೋಣ ಆಮೇಲೆ ಹುಷಾರಾಗಿ ನಾವೇ ಕ್ಯಾರಿಯರ್ಗಳನ್ನು ಎತ್ಕೊಂಡ್ಬಂದ್ರು ಚೆನ್ನಾಗಿರುತ್ತೆ ಅಂತ ಹೇಳಿ ನಮ್ಗೆ ಆತರ ಅಂದ್ರೆ ಅವ್ರನ್ನ ನೋಡಾದ್ಮೇಲೆ ನಮ್ಮನ್ನು ಕೆಲವು ಭಾಷೆಗಳು ಬದಲಾವಣೆ ಆಯ್ತು. ಏನು ಆಡು ಭಾಷೆಗಳು ಸುಮ್ಮನೆ ತಟಕ್ ಪಟಕ್ ಅಂತ ಬಂದ್ಬಿಡ್ತಿತ್ತು. ಅದಕ್ಕೆ ಕೆಲವರು ನಮ್ಮ ಬಾಲೇಶ್ವರ ಜೊತೆ ತುಂಬಾ ದೊಡ್ಡ ಮಾತುಗಳು ಜಾಸ್ತಿ ಮಾತಾಡ್ತೀವಿ ನಾವು. ಅಂಥ ಭಾಷೆಗಳಿಗೆಲ್ಲ ಸ್ವಲ್ಪ ಕಡಿವಾಣ ಹಾಕುವಂತ ಒಂದು ವಾತಾವರಣ ಸೃಷ್ಟಿಯಾಗಿತ್ತು ವಿಷ್ಣು ಸರಿಂದ. ನಾನು ಒಂದು ಮಾತ್ರ ಅವರು ತೀರ್ಕೊಂಡಾಗ ನಾನು ಫೇಸ್ಬುಕ್ ಅಲ್ಲಿ ಇದು ಮಾಡಿದೆ. ಮಣ್ಣು ಸೇರುವ ದೇಹ ತಣ್ಣಗಾಗುವ ತನಕ ಹಿಡಿದ ಕಾಯಕದಲ್ಲಿ ನಿರತನಾಗು, ಜಗದ ಕಲ್ಯಾಣಕ್ಕೆ ಜನರ ಉದ್ಧಾರಕ್ಕೆ ನಿನ್ನ ಕೊಡುಗೆ ಏನಿತ್ತು ನೀವು ಹೊರಟು ಹೋಗು ಅನ್ನುವಂತ ನಮ್ಮ ತಂದೆಯವರ ಒಂದು ಪದವನ್ನ ಅವ್ರ ಮೇಲೆ ಫೇಸ್ಬುಕ್ ಅಲ್ಲಿ ಹಾಕಿಬಿಟ್ಟಿದ್ದೆ. ಇನ್ಫ್ಯಾಕ್ಟ್ ಇವತ್ತು ಬೆಳಿಗ್ಗೆನೂ ಕೂಡ ಫೇಸ್ಬುಕ್ ಅಲ್ಲಿ ಈ ವಿಚಾರವನ್ನ ಕೆಲವೊಂದು ಹಾಕಿದ್ದೀವಿ. ಅಂದ್ರೆ ಯಾರಿಂದ ಏನು ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬಿಡ್ರಿ, ನೀವು ಏನ್ ಮಾಡ್ಬೇಕು ಅದನ್ನ ಮಾಡ್ಬಿಟ್ಟು ಬಿಟ್ಬಿಟ್ಟು ಬಿಟ್ಬಿಡಿ, ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ಯಾರ ಬಗ್ಗೆ ಅವ್ರಾದಂದ್ರು ಇವ್ರಿದಂದ್ರು ಯಾರ ಬಗ್ಗೆ ಏನಾಗಬೇಕಾಗಿದೆ ಬಗ್ಗೆ ಬಿಟ್ಬಿಡಿ. ಯಾರು ಏನ್ ಬೇಕಾದ್ರೂ ಮಾಡ್ಲಿ ಅಂತ ಹೇಳಿ ಅಂತಾದ್ರು ಅವ್ರ ಜೊತೆನೆಲ್ಲ ಒಡನಾಟ ಆದಮೇಲೆ ಅವ್ರ ಬಗ್ಗೆ ಕೆಲವೊಂದಷ್ಟು ವಿಚಾರಗಳನ್ನು ನನ್ನ ಪತ್ರಕರ್ತ ಮಿತ್ರಗಳ ಜೊತೆ ನಾನು ಚರ್ಚೆ ಮಾಡಿದಾಗ, ಹಾಗೇನೆ ಗಾಂಧಿನಗರದ ಕೆಲವು ಸೋಕಾಲ್ಡ್ ಮೇಧಾವಿಗಳು
ಅವ್ರ ಬಗ್ಗೆ ತಿಳ್ಕೊಂಡಾಗ ಯಾರ್ಯಾವ ಥರದಲ್ಲಿ ಏನೇನು ಮಾಡೋದು ಪುಣ್ಯಂತರು ಪುಣ್ಯ ಅವರೆಲ್ಲ ಭಗವಂತ ಅವ್ರನ್ನ ತಣ್ಣಗಿಡ್ಲಿ. ಆ ಥರದ ಒಂದು ವ್ಯವಸ್ಥೆಗಳು ಇನ್ನು ಮುಂದಿನ ದಿನಗಳಲ್ಲಿ ಯಾವ ಕಲಾವಿದರ ಬಗ್ಗೆನೂ ಆಗಬಾರ್ದು, ಯಾರೂ ಕೂಡ ಅಂತ ನಡವಳಿಕೆಗಳನ್ನ ಇಟ್ಕೋಬಾರ್ದು. ಇನ್ನಾದ್ರೂ ಅವರುಗಳನ್ನ ನೋಡಿ ನಿಮ್ಮ ಬದುಕುಗಳನ್ನ ರೂಪಿಸಿಕೊಳ್ಳಿ, ಬೆಳೆಸ್ಕೊಳ್ರಿ, ಉಳಿಸ್ಕೊಳ್ರಿ, ಸಿನಿಮಾವನ್ನ ಎತ್ತರಕ್ಕೆ ತಗೊಂಡು ನಿಲ್ಲಿಸ್ರಿ ಅಂತ ಹೇಳ್ತಾ ಬಂದಿರೋ ಬಹಳಷ್ಟು ಜನ ನನ್ನ ಸ್ನೇಹಿತರುಗಳು, ಯಾಕಂದ್ರೆ ಇದರಲ್ಲಿ ಕೆಲವು ಅಷ್ಟೇ ಗೊತ್ತಿ ಬಿಡ್ತಾರೆ, ಯಾರು ನನಗೆ ಗೊತ್ತಿಲ್ಲ. ವಿಷ್ಣು ಸರ್ ಇನ್ನೊಂದಷ್ಟು ನಮಗೂ ಇದ್ದಾವೆ, ಅವು ಕೆಲವೊಂದೆಲ್ಲ ಹೇಳಕ್ಕ ಕೆಲವೊಂದು ಅಂದ್ರೆ ಅವರು ನನ್ನ ಕೆಲವು ಕುಚೇಷ್ಟೆಗಳನ್ನ ನೋಡಿ ಅವ್ರು ನನಗೆ ಹೇಳಿದ್ರಿ, ನಾನೇನು ಚೇಷ್ಟೆ ಮಾಡಿದೆ ಅಂತ ಹೇಳಿದ್ರೆ ನನ್ನ ಇವತ್ತೇ ಹೊರಗಡೆ ಬಂದ್ಬಿಡುತ್ತೆ. ಆಮೇಲೆ ಇದನ್ನೆಲ್ಲ ಅವ್ರ ಮುಂದೆ ಹೇಳ್ದ ಅಂತನೂ ಕೂಡ ಬರುತ್ತೆ. ಅವ್ರದ್ದು ಯಾವ್ದೋ ಒಂದು ಸಣ್ಣ ವಿಚಾರಕ್ಕೆ ಜೋಸೈಮನ್ ಅವರು ಕ್ಷಮೆ ಕೇಳ್ಕೊಂಡು ಒಂದು ವಿಷಯ ಹೇಳ್ಬಿಡ್ತೀನಿ. ಯಾವ್ದೋ ಒಂದು ಸಣ್ಣ ವಿಚಾರ, ಬೇಡ ಬರ್ತಾರೆ ಒಂಚೂರು ಆ ಕಡೆ ಹೋಗೋಣ ಅಂದ್ರು. ಯಾಕಣ ಅಂದೆ, ಇಲ್ಲ ಇಲ್ಲಿ ಹಾಸಿನಿ ಇದ್ದಾವೆ ಅಂದ್ರು. ಅಂದ್ರೆ ಹಾಸಿನಿ ಮೇಡಮಲ್ಲಿದ್ರು, ಹಾಸಿನಿ ಇಲ್ಲೇ ಇದ್ದಾರೆ, ಅದಕ್ಕೆ ಆ ಕಡೆ ಹೋಗೋಣ. ನಾನು ನನ್ನ ಜೊತೆ ಹೋಗ್ತಾ ಕೇಳಿಬಿಟ್ಟೆ, ಯಾರನ್ನ ನಿಮ್ಗೆ ಸಾಹಸ ಸಿನಿಮಾ ಅಂತ ಹೆಸರಿಟ್ಟಿದ್ರು, ಅದೊಂದು ವಿಷಯ ಹೇಳಕ್ಕೆ ಅದು ಹಾಸಿನಿ ಮೇಡಮ್ ಅಂತ ನಾನು ಹೆಂಗ ನೀವು ಬರುತ್ತೆ. ಅದಕ್ಕೆ ಇಲ್ಲ ಇದೆ ಹೆಣ್ಮಕ್ಳು ಮುಂದೆ ನಾವು ಅಂಥವನ್ನೆಲ್ಲ ಇದು ಮಾಡಬಾರ್ದು, ಬನ್ಕ ಬನ್ನಿ 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 ಅಂತ ಸೇರಿದ್ರು. ಏನಿಲ್ವಾಗ ಅಂದ್ರೆ ಇದು ತುಂಬಾ ಇಂಥವಿದಾವೆ. ಬಟ್ ಅವನ್ನ ನಾನು ಗಣೇಶ್ ಕಾಸನೂರ್ ಸರ್ ಹತ್ರ ಮಾತಾಡ್ತೀನಿ. ಥ್ಯಾಂಕ್ ಯು ಸರ್. ಉಮೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಎಲ್ಲ ಒಳ ಮತ್ತು ಹೊರ ತಿರುಳುಗಳನ್ನ ಹತ್ತದಿಂದ ಬಂದವರು ಕಂಡವರು ಎಲ್ಲವನ್ನು ಹಂಚ್ಕೊಂಡಿದ್ದಾರೆ. ಬಟ್ ಆಕ್ಚುಲಿ ನಾನು ನನ್ನ ನಿರ್ಮಾಣದ ಬಡದೇಶ ಸಿನಿಮಾನ ನಾವು ಅಪ್ಪು ಜೊತೆ ನಿರ್ಮಾಣ ಮಾಡಬೇಕು ಅಂತ ಅವ್ರಿಗೂ ಕತೆ ಹೇಳಿದ್ವಿ. 99ರಲ್ಲಿ ನಾವು ನಾವೇ ನಾಟಕ ಮಾಡ್ತಿದ್ವಿ. ಒಬ್ಬ ಕಲಾವಿದರ ಬದುಕಿನ ಪಾತ್ರ ಅದು. ಕತೆ ಕೇಳಿ ಒಪ್ಕೊಂಡು ಕಾರಣದಿಂದ ನಮ್ಮ ಕೈಲಿ ಆ ಸಿನಿಮಾ ಮಾಡೋಕ್ಕಾಗಿಲ್ಲ. ನಮ್ಮ ದೇವರಾಜ್ ಅವ್ರು ಇಟ್ಕೊಂಡು ಆ ಪಾತ್ರಕ್ಕೆ ಸಿನಿಮಾ ಮಾಡಿದ್ವಿ. ನಾನು ಕಲಾವಿದರನ್ನ 2 ವಿಭಾಗದಲ್ಲಿ ವರ್ಗೀಕರಿಸ್ತೀನಿ. ಒಂದು ಪಾತ್ರದ ಹಸಿವಿಗಾಗಿ ನಟನಾಗೋದು, ಇನ್ನೊಂದು ದುಡಿಗಾಗಿ ನಟನಾಗೋದು. ಕೆಲವರು ನಾನು ನೋಡಿದ ಕೆಲವು ಕಲಾವಿದರಲ್ಲಿ ಮನದ ಭಕ್ತಿ ಸಿಕ್ಕೋದು ವಿಷ್ಣು ಸರ್. ಅವರಿಗೆ ಪಾತ್ರದ ಹಸಿವಿತ್ತು. ನಾನು ಈ ಥರದ ಪಾತ್ರ ಮಾಡಬೇಕು, ಈ ಪಾತ್ರ ಮಾಡಬೇಕು, ಈ ರೀತಿ ನಾನು ತೋರಿಸ್ಕೋಬೇಕು ಅಂತ ಹಂಬಲ ಇತ್ತು. ಅವರಿಗೆ ಹಣದ ಹಸಿವಿರಲಿಲ್ಲ. ನಾವು ಇತ್ತೀಚೆಗೆ ನೋಡ್ತೀವಿ ತುಂಬಾ ಜನ ಪಾಪ ಅದ್ಭುತವಾದ ಒಂದು ಕಾದಂಬರಿ ಹೆಸರು ಹೇಳಿದ್ರು. ಯಾರೋ ಕಲಾವಿದರು ಮನೆ ತಗೊಂಡು ಹೋಗಿದ್ರೆ ಕೈಯಲ್ಲಿ ಪುಸ್ತಕ ನೋಡ್ತಿದ್ದೀವಿ, ಬಾಂಬನ ಫ್ರೀ ಇಲ್ಲ ಅಂದ್ಬಿಟ್ರೆ. ಯಾಕೆ ಅದ್ರ ಜೊತೆ ಪುಸ್ತಕ ತಗೊಂಡೋಗೋದು, ಕ್ಯಾಸೆಟ್ ತಗೊಂಡೋಗಿದ್ರೆ, ಸಿಡಿದ ತಗೊಂಡೋಗಿದ್ರೆ ಬಹುಶಃ ಕೇಳ್ತಿದ್ರು, ಇದು ರೀಮೇಕ್ ಮಾಡ್ತಾ ಇದ್ದೀರಾ ಅಂತ. ಇವಾಗ ಕೆಲವು ಕಲಾವಿದರಿಗೆ ಯಾವ್ದಾದ್ರು ಒಂದು ಹೊಸ ಕಥೆ ಹೇಳಿದ್ರೆ ಅಥವಾ ಪಾತ್ರ ಹೇಳಿದ್ರೆ ಅದನ್ನ ತಾವು ಡೈಜೆಷನ್ ಮಾಡಿಕೊಂಡು ಆ ಪಾತ್ರದಲ್ಲಿ ಪ್ರಕಾಯ ಪ್ರವೇಶ ಮಾಡಿ ಆ ಪಾತ್ರ ಮಾಡೋದಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಕಲಾವಿದರನ್ನ ಅತಿ ಹೆಚ್ಚು ನಾವು ಕಂಡಿದ್ದೇವೆ. ಆದ್ರೆ ಈ ತರ ಸಮಕಾಲೀನ ಕಲಾವಿದರಿಗೂ ಹೊಸ ಪಾತ್ರಗಳಲ್ಲಿ ಹುಡುಕಾಟದಲ್ಲಿ ಇರ್ತಿತ್ತು. ಈ ತರದ ಕಲಾವಿದರ ಕೊರತೆ ಈಗಲೂ ಕೂಡ ನಮಗೆ ಕಾಡ್ತಿದೆ. ಅದಿದೆ, ನಾವೇನು ಆಗ್ತಿಲ್ಲ. ಬಟ್ ಈಗಲೂ ಕೂಡ ನಾನು ಬಹುಶಃ ನಾನು ತುಂಬಾ ಸತಿ ಚರ್ಚೆ ಮಾಡೋದು ಅಥವಾ ನನಗೆ ಕಾಣೋದು, ತುಂಬಾ ಜನ ಹೇಳ್ತಾರೆ ಬಂಗಾರ ತುಂಬಾ ಒಳ್ಳೆ ಸಿನಿಮಾ ಅಂತ. ನನಗೆ ತುಂಬಾ ಇಷ್ಟ ಆಗಿದ್ದು ಬುದ್ಧಿಹಾರ. ಅದನ್ನ ಅನೇಕ ಬಾರಿ ನೋಡಿದ್ದೀನಿ. ಆದ್ರೆ ಇನ್ನೊಂದು ಒಂದು ಸಣ್ಣ ಘಟನೆಯನ್ನ ನೆನೆಸ್ತೀನಿ ನಾನು ಇವತ್ತು. ಬಹುಶಃ ಒಂದು ದಿವಸ ನಮ್ಮ ಮನೆಗೆ ಬಂದರು. ನಮ್ಮ ಮನೆಗೆ ಬಂದಾಗ ಒಂದು ಖಾಲಿ ಸೈಟ್ ಇತ್ತು, ಇಂದ್ರನಾಥ ಏಟ್ ರೋಡಲ್ಲಿ. ಅಯ್ಯೋ ಮನೆ ಇಲ್ಲೇ ಇದ್ರು. ಹೌದು ಸರ್, ಅದೇ ನಮ್ಮ ಮನೆ. ಅಯ್ಯೋ ಈ ಸೈಟ್ ನಮ್ಮನೆ. ಹೌದಾ ಸರ್, ಇವತ್ತು ಕಾಲಿದೆ. ಮುತ್ತಿನ ಹಾರ ಸಿನಿಮಕ್ಕಾಗಿ ಬರೀ 10 ಲಕ್ಷಕ್ಕೆ ಆ ಸೈಟಿನ ಮಾರಲಾಗುತ್ತೆ. ಸಾಲಗಾರರಿಗೆ ಹಣ ತಿಂದಿರ್ತಾರೆ. ಇವತ್ತು ಅದರ ಕಾಸ್ಟು 16 ಕೋಟಿ. ಆ ಸೈಟಿನ ಬೆಲೆ 16 ಕೋಟಿ. ಮನೆ ಅವರ ಸಿನಿಮಾ ಬಂದಾಗ ಆ ಸಿನಿಮಾದ ನಾನು ನೋಡಿದ್ದೆ, ಮುತ್ತಿನ ಹಾರ ಅನೇಕ ಬಾರಿ ನೋಡಿದ್ದೆ. ಆ ಸಿನಿಮಾದಲ್ಲಿ ಏನೇನೆಲ್ಲ ಪಾತ್ರದಲ್ಲಿ ಸೀಕ್ವೆನ್ಸ್ಗಳಿತ್ತು, ದೃಶ್ಯಗಳಿತ್ತು, ಸಂಭಾಷಣೆಗಳಿತ್ತು, ಅವೆಲ್ಲವೂ ಕೂಡ ಆ ಸಿನಿಮಾದಲ್ಲಿದೆ. ಇವರು 35 ವರ್ಷದಿಂದ ಆ ಸಿನಿಮಾ ಮಾಡಿ ಆ ಪಾತ್ರಗಳು ಆ ಸನ್ನಿವೇಶಗಳನ್ನ ತಂದು ಮನೆ ಮಾಡಿಕೊಂಡ್ರು. ಇವತ್ತು ಅದೇ ಸಿನಿಮಾ ತಮಿಳಿನಲ್ಲಿ ಬರುತ್ತೆ, ಅದೇ ಸೀಕ್ವೆನ್ಸ್ಗಳಿದೆ. ಅವ್ರು
ಎಷ್ಟೋ ಜನ ಅದನ್ನ ಮೆದುಳುಗಳಿಂದ ನೋಡ್ಬೇಕಾಗತ್ತೆ. ಮೆದುಳೇ ಇಲ್ಲ ಜನ ಜೊತೆ ನಾವು ಬದುಕ್ತಾ ಇದೀವಿ, ಅವ್ರಿಗೆ ಮೆದುಳುಗಳಿಂದ ಬರುತ್ತೆ ಗೊತ್ತಾಗಲ್ಲ. ಸೊ ಹಾಗಾಗಿ ದಯವಿಟ್ಟು ಈ ತರದ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಒಂದು ನೀನು ಆಯ್ಕೆ ಮಾಡಿದ ವಸ್ತು ಇದೆಯಲ್ಲ, ಇದು ಜೀವಂತ ವಸ್ತು. ಅದಕ್ಕಾಗಿ ಅನೇಕ ಜೀವಗಳಿದ್ದಾವೆ, ಈಗಲೂ ಕೂಡ ಅವ್ರ ಬಗ್ಗೆ ಧ್ವನಿ ಎತ್ತೋಗಿದ್ದಾರೆ, ಅದ್ರ ಬಗ್ಗೆ ಈಗಲೂ ಕೂಡ ಪೂಜಿಸುವ ಹೃದಯವಿದ್ದಾವೆ. ಅಂತ ಒಂದು ಜೀವಂತ ವಸ್ತುವನ್ನು ತಗೊಂಡು ನಿಮ್ಮ ಜೀವನವನ್ನು ಆರಂಭಿಸಿದ್ದೀರಿ, ಯಶಸ್ವಿಯಾಗಿ. ನಮಸ್ಕಾರ, ಥ್ಯಾಂಕ್ ಯು ಸರ್. ಮಾಡಿದ್ದೀರಿ. ಮುಂದಿನ ದಿನಗಳಲ್ಲಿ ನೀವು ದೊಡ್ಡ ನಿರ್ದೇಶಕರಾಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅನ್ನೋದು ಕೂಡ ಹೇಳಿದೆ. ಇಲ್ಲಿ 100 ಬಿದ್ದೋಗ್ಬಿಟ್ಟೆ ಅಂತ ಬಿಟ್ಟು ನಾನು ವಾಪಸ್ ಬಂದು ಹೇಳೋದು ಹೋಗ್ಬಿಟ್ಟೆ. ನಿಮಗೆ ಒಳ್ಳೇದಾಗುತ್ತೆ, ಆಲ್ ದಿ ಬೆಸ್ಟ್, ಒಳ್ಳೇದಾಗುತ್ತೆ. ಮಾತು ಚಪ್ಪಾಳೆ ಹೊಡಿದ್ರೆ ಫಸ್ಟು ಥ್ಯಾಂಕ್ ಯು. ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರುವ ಎಲ್ಲ ಚಿತ್ರರಂಗದ ಹಿರಿಯರೇ, ಈಗಾಗಲೇ ವಿಷ್ಣು ಸರ್ ಬಗ್ಗೆ ವೇದಿಕೆ ಮೇಲೆ ನಮ್ಮ ರಾಯಲ್ ಸಿಂಗ್ ಬಾರ್ಬೋದು, ಜೋಸೆಫ್ ಬಾರ್ಬೋದು, ಉಮೇಶ್ ಬಾರ್ಬೋದು, ನಮ್ಮ ಗಣೇಶ್ ಕಾಸುಗಳು, ಕೃಷ್ಣೇಗೌಡ ಎಲ್ಲ ಸಾಕಷ್ಟು ಹೇಳಿದೆ. ಯಾಕಂದ್ರೆ ಅವ್ರ ಬಗ್ಗೆ ಒಬ್ಬ ವ್ಯಕ್ತಿ ಬಗ್ಗೆ ಹೇಳ್ತಾ ಹೋದ್ರೆ ಈ ಸಣ್ಣ ವೇದಿಕೆ ಇಡೀ ದಿನ ಇದು ಸಾಕು. ಯಾಕಂದ್ರೆ ಸಿಂಗ್ ಬಾರ್ಬೋದು ಬಗ್ಗೆ, ರಾಜ ಸಿಂಗ್ ಬಾರ್ಬೋದು ಸಾಕಷ್ಟು ವಿಷ್ಣು ಸರ್ ಬಗ್ಗೆ ನಾವು ಕೇಳಿದ್ದೀವಿ, ಹತ್ತಿರದಿಂದ ನೋಡಿದ್ದೀವಿ. ಅವ್ರ ಜೊತೆ ಅವರು ನಮ್ಮ ಜೊತೆ ಇನ್ನೂ ಇದ್ದಾರೆ. ಮತ್ತೆ ಶಶಿನಾಥ್ ಅವರು ಸಿನಿಮಾದ ಹಾದಿ ಏನು ಟ್ರೈಲರ್ ತೋರಿಸೋದು ಬಹಳ ಅದ್ಭುತವಾಗಿ ಬಂದಿದೆ. ಶಶಿರಾಜ್ ಒಳ್ಳೆಯದಾಗಿ ನಾನು ಫುಲ್ ಮಾಡಿರ್ತಕ್ಕಂಥ ಫಿಲ್ಮು ಖಂಡಿತವಾಗಿ ತೋರಿಸಿ, ಆಮೇಲೆ ನೀವು ಇಟ್ಟಿರ್ತಕ್ಕಂಥ ಸಿನಿಮಾದ ಹಾದಿ ಆ ಹೆಜ್ಜೆಯಲ್ಲಿ ನೀವು ಯಶಸ್ಸಿಗೆ ಅಂತೇಳಿ ಆಶಿಸ್ತೀನಿ. ನಮಸ್ಕಾರ. ಬನ್ನಿ ಜಾಯ್ನ್ ಆಗಿ. ದಯವಿಟ್ಟು ಎಲ್ಲಾ ಕಲಾವಿದರು ಬರಬೇಕು ಅಂತ ನಾನು